ನಿಮಗೆ ಗುರುಪ್ರವೇಶದ ಸೆಟ್ಟು, ಸೀಮಂತ ಸೆಟ್ಟು, ಹಳದಿ ಸೆಟ್ಟು ಇದು 50 ರುಪೀಸಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸರ್. ಇದು ಬಂದು 500 ರುಪೀಸು ಪರ್ ಪರ್ಸನ್ ಅಲ್ಲ, ಫ್ಯಾಮಿಲಿ, ಒನ್ ಫ್ಯಾಮಿಲಿ ಸರ್. ಇದೆಲ್ಲ ಸ್ಟಾರ್ಟಿಂಗು 1000 ಇಂದ ಇದೆ. ಇದೆಲ್ಲ ಫ್ಲವರ್ ಲೈನ್ಸ್ ಅಂತಾರೆ. ನಿಮ್ಗೆ ಇದು 3 ಫೀಟ್ ಇಂದನೂ ಸಿಗುತ್ತೆ ಸರ್. ಇದು 1000 ರುಪೀಸು. ನಮ್ಮಲ್ಲಿ ಆರ್ಟಿಫಿಷಿಯಲ್ ನಿಮ್ಗೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, HDUs ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಬಂದಿರೋದು ಶ್ರೀ ಕೃಷ್ಣ ಈವೆಂಟ್ ಮ್ಯಾನೇಜ್ಮೆಂಟ್ಗೆ. ಸೊ ಇಲ್ಲಿ ನಿಮಗೆ ಬ್ಯಾಕ್ ಗ್ರೌಂಡ್ ಏನ್ ನೋಡ್ತಾ ಇದ್ದೀರಾ, ಸೊ ಇದೆಲ್ಲ ಬ್ಯಾಕ್ ಗ್ರೌಂಡ್ ಆಕ್ಟರ್ಸ್ ನಿಮಗೆ ರೆಂಟು ಕೊಡ್ತಾರೆ. ಅಷ್ಟೇ ಅಲ್ಲ, ಸ್ಪೀಕರ್ಸು, ಚೇರ್ಸು, ಸೋಫಾಸು ಎಲ್ಲಾನು ರೆಂಟು ಕೊಡ್ತಾರೆ. ಹಾಗೆ ಈ ಸಲ ಇವರು ಹೊಸದಾಗಿ ಒಂದು ಪ್ರೈವೇಟ್ ಸ್ಕ್ರೀನಿಂಗ್ ಥಿಯೇಟರ್ ಕಾನ್ಸೆಪ್ಟ್ ಅಲ್ಲಿ ಅದನ್ನು ಕೂಡ ಮಾಡಿದ್ದಾರೆ. ಸೊ ಅಲ್ಲಿ ನೀವು ಬರ್ಡೇ ಸೆಲೆಬ್ರೇಷನ್, ಆನಿವರ್ಸರಿ ಸೆಲೆಬ್ರೇಷನ್, ಹಾಗೆ ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ, ಸೊ ಎಲ್ಲ ಒಂದು ಈವೆಂಟ್ ನ ನೀವು ಮಾಡಬಹುದು. ಸೊ ಬನ್ನಿ, ತಡ ಮಾಡೋದು ಬೇಡ, ಓನರ್ನ ಮಾತಾಡಿಸಿ ಇನ್ನಷ್ಟು ಡೀಟೇಲ್ಸ್ ನ ತಗೊಳ್ಳೋಣ. ಕಮ್ ಲೆಟ್ಸ್ ಗೋ. ಸೊ ಶ್ರೀಕೃಷ್ಣ ಈವೆಂಟ್ ಮ್ಯಾನೇಜ್ಮೆಂಟ್ ಓನರ್ ಆದ ಪ್ರೇಮ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ಈಗ ಹೊಸದಾಗಿ ಮಾಡಿರೋ ಈ ಒಂದು ಬ್ರಾಂಚ್ ಲೊಕೇಶನ್ ಎಲ್ಲಿದೆ ತಿಳಿಸ್ಕೊಡ್ತೀವಿ ಸರ್? ಮೂಡ್ಲಪಾಳ್ಯ, ನಾಗರಬಾವಿ, ಪ್ರಿಯಾಂಕಾ ಲೇಔಟ್ ಹತ್ರ. ಪ್ರಿಯಾಂಕಾ ಲೇಔಟ್ ಬಸ್ ಸ್ಟ್ಯಾಂಡ್ ಅಲ್ಲೇ ಇದೆ. ಓಕೆ. ಸೊ ಹಾಗೆ ನಮ್ಮ ವೀಕ್ಷಕರಿಗೆ, ಸೊ ನಿಮ್ಮಲ್ಲಿ ಈಗ ಹಲವಾರು ಐಟಮ್ಗಳು ಆಡ್ ಆಗಿದೆ. ಸೊ ಯಾವ್ದಾದ್ರು ರೆಂಟಿಗೆ ಎಷ್ಟೆಷ್ಟು ಅನ್ನೋದನ್ನ ತಿಳಿಸ್ಕೊಟ್ಬಿಡಿ ಸರ್. ಓಕೆ. ಮೊದಲನೇದಾಗಿ ನಮ್ಮಲ್ಲಿ 1/1, 2/2 ಇಂದ ಸ್ಟಾರ್ಟಿಂಗ್ ಆರ್ಚಸ್ ಸ್ಟಾರ್ಟ್ ಆಗುತ್ತೆ. 300 ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂದರೆ 24 ಅವರ್ಸ್ ರೆಂಟ್, ಒನ್ ಡೇ ರೆಂಟ್ಗೆ. ಮತ್ತು ಇದರಲ್ಲಿ ನೆಕ್ಸ್ಟ್ ಸೈಜು 2/2, 3/3, 4/4 ನಿಮಗೆ ಲಕ್ಷ್ಮೀ ಹಬ್ಬಕ್ಕೆ, ಗಣಪತಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ, ದಸರಾ ಹಬ್ಬಕ್ಕೆ ಎಲ್ಲದಕ್ಕೂ ಆರ್ಚಸ್ಸು ಸ್ಟಾರ್ಟಿಂಗ್ ಸೈಜಿಂದನೂ ನಿಮಗೆ ಸಿಗುತ್ತೆ. ಮತ್ತು ಈ ಥರ ಇದು ವಾಸ್, ನೀವು ಹತ್ತು ಕಡೆ ಇದು ಕಡೆ ಆರ್ಚಸ್ ಇಟ್ಟು ಹತ್ತು ಕಡೆ ಇದು ಕಡೆ ಇಡೋಕ್ಕೆ ವಾಸಸ್ಸು. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಲೈಟಿಂಗ್ ವಾಸು, ಮತ್ತು ಇದರೊಳಗೆ ಈ ಥರ ಇದು ಸ್ಟೋನ್ದು ಬರುತ್ತೆ ವಾಸು. ಮತ್ತು ಇದರೊಳಗೆ ತುಂಬ ವೆರೈಟೀಸ್ ವಾಸಸ್ ಇದೆ ನೋಡಿ. ಇದೆಲ್ಲ ಸ್ಮಾಲ್ ವಾಸಸ್ಸು ನಿಮಗೆ ಹಬ್ಬಕ್ಕೆ ಪ್ರತಿಯೊಂದಕ್ಕೂ ಇಟ್ಕೊಳ್ಬೋದು. ನಿಮಗೆ ವಾಸಸ್ ಎಲ್ಲ 500 ಇಂದ 1000ವರೆಗೂ ಸಿಗುತ್ತೆ ನಿಮಗೆ ಪೇರ್, ಒಂದು ಪೇರ್ಗೆ. ಸೊ 24 ಅವರ್ಸ್. ಅಕಸ್ಮಾತ್ ಅವರು ಇದನ್ನ 2 days 3 days ಆ ತರ ತಗೊಂಡ್ರೆ ಏನಾದ್ರು ಡಿಸ್ಕೌಂಟ್ಸ್ ಅಂದ್ರೆ ಅಡಿಷನಲ್ ಆಡ್ ಆಗುತ್ತೆ, ಅಂದ್ರೆ ಕಮ್ಮಿ ಬೀಳುತ್ತೆ ನಿಮ್ಗೆ. ಇವಾಗ 1000 ಇರುತ್ತಲ್ಲ, ಅದ್ರಲ್ಲಿ ಹಾಫ್ ಅಮೌಂಟ್ ಆಗುತ್ತೆ. ಓಕೆ. ಮತ್ತೆ ಇದ್ರೊಳಗೆ ತುಂಬಾ ವೆರೈಟೀಸ್ ಇದೆ ವಾಸಸ್ ನೋಡಿ. ಈ ತರ ವಾಸಸ್ ಬರುತ್ತೆ ನಿಮ್ಗೆಲ್ಲ ಪೇರೇ ಸಿಗೋದು. ನಿಮ್ಗೆ ಕಸ್ಟಮೈಸೇಷನ್ ಫ್ಲವರ್ಸ್ನು ಹಾಕೊಡ್ತೀವಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಫ್ಲವರ್ಸ್ ಹಾಕೊಡ್ತೀವಿ. ಈ ತರ ನಿಮ್ಗೆ ವೆರೈಟಿ ವಾಸಸ್ ಸಿಗ್ತವೆ. ಮತ್ತೆ ಈ ತರ LED ಲೈಟ್ ವಾಸ್ ಇದೆ ಅಂತಾರೆ, ಹತ್ತು ಕಡೆ ಇದು ಕಡೆ ಇಡಕ್ಕೆ ವಿತ್ ಲೈಟ್ ಬರುತ್ತೆ ನೋಡಿ. ಈ ತರ ಹಳದಿ ಫಂಕ್ಷನ್ಗೆ ಬೌಲ್ ವಾಸ್ ಅಂತ ಬರ್ತವೆ, ಈ ತರ ಸ್ಮಾಲ್ ಸೈಜು. ಮತ್ತೆ ಈ ತರ ಇದೆಲ್ಲ ನಿಮಗೆ ಸೀಮಂತ, ಎಂಗೇಜ್ಮೆಂಟ್ಗೆಲ್ಲ ಯೂಸ್ ಮಾಡ್ತಾರೆ. ಇದೆಲ್ಲ ಲೋಟಸ್ ಸ್ಟ್ಯಾಂಡ್ಗಳು. ನಿಮ್ಗೆ ಇದರಲ್ಲೇ ತುಂಬ ವೆರೈಟೀಸ್ ಇದೆ. ಇದರೊಳಗೆ ಕಳಶ ಬರುತ್ತೆ 3 ಪೀಸಸ್ಸು. ಮತ್ತು ಇದು ಲೋಟಸ್ ಸ್ಟ್ಯಾಂಡು, ಇದೂ 3 ಪೀಸಸ್ ಬರುತ್ತೆ. ಇದು ಈ ಸೆಕ್ಷನ್ ಏನಿದೆ ಇದೆಲ್ಲ ಸೀಮಂತ, ನಾಮಕರಣ, ಎಂಗೇಜ್ಮೆಂಟು, ಅದಕ್ಕೆ ಪ್ಲೇಟ್ ಡೆಕೋರೇಷನ್ಗೆ, ಮುಂದೆ ಇಡೋಕ್ಕೆ ಗೊಂಬೆ ಡಾಲ್ಸ್ ಎಲ್ಲ ಸಿಗ್ತವೆ ನೋಡಿ. ಈ ಥರ ಪೀಕಾಕ್ ಆಗಿರ್ಬೋದು, ಈ ಥರ ಬಿಗ್ ಡಾಲು, ಬಾಯಿ, ಗರ್ಲು. ನಿಮಗೆ ಸ್ಟಾರ್ಟಿಂಗ್ ಪ್ರೈಸು ನೋಡಿ, ಇದು ಸ್ಮಾಲ್ ಡಾಲು, ಇದು 50 ರುಪೀಸಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ರೆಂಟಿಗೆ 50 ರುಪೀಸು, 100 ರುಪೀಸು, 150 ರುಪೀಸು. ಸೀಮಂತ ಡಾಲು, ಮತ್ತು ಹಾಫ್ ಸ್ಯಾರಿ ಡಾಲು, ಸೀಮಂತ ಡಾಲು, ಮತ್ತೆ ಇದು ಗುರುಪ್ರವೇಶದ ಸೆಟ್ ಸಿಗುತ್ತೆ. ಇದೆಲ್ಲ ಬಂದು ಸೆಟ್ಟು. ನಿಮಗೆ ಗುರುಪ್ರವೇಶದ ಸೆಟ್ಟು, ಸೀಮಂತ ಸೆಟ್ಟು, ಹಳದಿ ಸೆಟ್ಟು, ಇದು ಹೊಸದಾಗಿ ಬಂದಿದೆ. ಇದು ಇವಾಗ ಮಾರ್ಕೆಟಲ್ಲಿ ಬಂದ್ಮೇಲೆ ನಮಗೆ ತುಂಬಾ ಸಿಕ್ಕಿರೋದು, ಫಸ್ಟ್ ಟೈಮ್ ಸಿಕ್ಕಿರೋದು. ನಿಮ್ಗೆಲ್ಲೂ ಇದು ಕಾಣ್ಸಕ್ ಸಿಗಲ್ಲ. ಮತ್ತೆ ಈ ತರ ಪಿಕಾಕ್ ಪೇರು, ಮತ್ತೆ ಇಲ್ಲಿದೆ ನೋಡಿ ಎಂಗೇಜ್ಮೆಂಟ್ ಡಾಲು, ಡಾಲ್ ಪ್ಲೇಟ್ ಅಂತಾರೆ. ಮತ್ತೆ ಇದು ಹಾಫ್ ಸ್ಯಾರಿ ಡಾಲು, ಮತ್ತು ಇದೂ ಅಷ್ಟೇ ಎಂಗೇಜ್ಮೆಂಟ್ ಡಾಲು, ಸೀಮಂತ ಡಾಲು, ಹಾಫ್ ಸ್ಯಾರಿ ಡಾಲು. ನಿಮ್ಗೆ ಎಲ್ಲ ಕಲರ್ಸಲ್ಲೂ ಸಿಗುತ್ತವೆ ಇದು. ಓಕೆ. ಇದೆಲ್ಲ ಮುಂದೆಗಡೆ ಹಣ್ಣೆಲ್ಲ ಇಡೋದಕ್ಕೆ ಪ್ಲೇಟ್ಸ್, ಬುಟ್ಟೀಸ್ ಆ ಥರ ಇದೆ. ಇದು ಜರ್ಮನ್ ಸಿಲ್ವರ್ ಪ್ಲೇಟು, ಮತ್ತು ಇದಕ್ಕೆ ಸ್ಟ್ಯಾಂಡ್ ಸಮೇತನೇ ಸಿಗುತ್ತೆ ನಿಮಗೆ. ಓಕೆ. ಪೇರ್ ಬರುತ್ತೆ ಸ್ಟ್ಯಾಂಡು ಮತ್ತು ಜರ್ಮನ್ ಸಿಲ್ವರ್ ಪ್ಲೇಟು.
ನೀವು ಇದಕ್ಕೆ ನೀವು ಎಂಗೇಜ್ಮೆಂಟ್ಗೆ ಸೀಮಂತ ನಾಮಕರಣ ಇದಕ್ಕೆಲ್ಲ ಮುಂದೆ ಫ್ರೂಟ್ಸ್ ಡೆಕೋರೇಷನ್ ಮಾಡಕ್ಕೆ ನಿಮ್ಗೆ ಇದೆಲ್ಲ ರೆಂಟ್ಗೆ ಪ್ರೊವೈಡ್ ಸಿಗುತ್ತೆ. ಓಕೆ ನಿಮಗೆ ಪ್ಲೇಟ್ ಡೆಕೋರೇಷನ್ನು ಮತ್ತೆ ಅದ್ರ ಮುಂದೆ ಇಡಕ್ಕೆ ತುಂಬಾ ವೆರೈಟೀಸ್ ಸಿಗ್ತವೆ. ನೋಡಿ ಈ ತರ ಇದು ತೆಂಗಿನಕಾಯಿ ಸೆಟ್ ಅಂತಾರೆ, ಇದು ಓಕೆ ಈ ತರ ಸೆಟ್ ಬರುತ್ತೆ. ಓಕೆ ಇದೆಲ್ಲ ಇದು ಹ್ಯಾಂಡ್ ಮೇಡ್ ಮಾಡಿರೋದು ಸರ್ ಇದೆಲ್ಲ? ಹೌದು ಸರ್. ನೀವು ಇದಕ್ಕೆ ಬೇಕಾದ್ರೆ ಇದು ರಿಮೂವಬಲ್ ಇರುತ್ತೆ, ನೀವು ಒರಿಜಿನಲ್ ಕಾಯಿ ಹಾಕೊಂಡು ಇಟ್ಕೊಳ್ಬೋದು. ಓಕೆ ಓಕೆ ಎಲ್ಲ ಪ್ಲೇಟ್ ಡೆಕೋರೇಷನ್ ಇದು. ಓಕೆ ಮತ್ತೆ ಇದು ನಾಮಕರಣಗೆ ಮುಂದೆ ಇಡಕ್ಕೆ ತೊಟ್ಲು ಸಿಗುತ್ತೆ. ಓಕೆ ಮತ್ತೆ ಹಳದಿ ಫಂಕ್ಷನ್ಗೆ ಜರಡೆ, ಹಾ. ಚೊಂಬು, ಮತ್ತೆ ಇದು ಮದ್ವೆಗೆ ಸೇರು, ಓಕೆ ಮತ್ತೆ ಇದು ಕಾಯಿ ಡೆಕೋರೇಷನ್, ಮತ್ತೆ ಇದಕ್ಕೆ ಗೃಹಪ್ರವೇಶಕ್ಕೆ ಕಿಚನ್ ಅಲ್ಲಿ ಇಡ್ತಾರೆ. ಇದು ಓಕೆ ಕಿಚನ್ ಸೆಟ್. ಕಿಚನ್ ಸೆಟ್ ಅಂತಾರೆ. ಓಕೆ ಇದು ಇವಾಗ ಹೊಸದಾಗಿ ಟ್ರೆಂಡಿಂಗ್ ಇದೆಯಲ್ಲ ಹಾ ಅದು. ಮತ್ತೆ ಈ ತರ ಪಿಕಾಕು, ಮತ್ತೆ ಅದ್ರೊಳಗೆ ವೆರೈಟೀಸ್ ಬರ್ತವೆ ನಿಮ್ಗೆ. Okay. 5 ಪೀಸ್ ತೆಂಗಿನಕಾಯ್ದು ಹಾ ವೆರೈಟೀಸ್ ಬರ್ತವೆ. ಮತ್ತೆ ಈ ತರ ಚಾಕ್ಲೇಟ್ ಡಾಲು, ಓಕೆ ಇದೆಲ್ಲ ಸೀಮಂತಕ್ಕೆ ಇಡ್ತಾರೆ. ಹಾ 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 ಮತ್ತೆ ಈ ತರ ಬಿಗ್ ಡಾಲು, ಬಾಯ್ ಮತ್ತೆ ಗರ್ಲು, ಹಾ ಇದೆಲ್ಲ ಹಾಫ್ ಸ್ಯಾರಿ ಫಂಕ್ಷನ್ಗೆ ಇಡ್ತಾರೆ. ಓಕೆ ಮತ್ತೆ ಈ ತರ ಸಿಲ್ವರ್ದು ಸ್ಟ್ಯಾಂಡ್ ಬರುತ್ತೆ ಹಾ. ನಿಮ್ಗೆ. ಸಿಲ್ವರ್ ಪ್ಲೇಟ್ಸ್ಗೆ ಸಿಲ್ವರ್ ಸ್ಟ್ಯಾಂಡ್ ಬರುತ್ತೆ, ಮತ್ತೆ ಕೇಕ್ ಸ್ಟ್ಯಾಂಡ್ಗೆ ಮತ್ತೆ ಜರ್ಮನ್ ಸಿಲ್ವರ್ದು ಪ್ಲೇಟ್ ಬರುತ್ತೆ. ಓಕೆ ಅದು ಸ್ಟಾರ್ಟಿಂಗು ನಿಮ್ಗೆ 100 rupees ಇಂದ ಸ್ಟಾರ್ಟಿಂಗ್ ಇದೆ ರೆಂಟ್. ರೆಂಟಲ್. ಓಕೆ ಮತ್ತೆ ಇದು ಹಳ್ದಿ ಬಿನ್ಗೆ ಅಂತಾರೆ. ಓಕೆ ಇದು ಹಳ್ದಿ ಬಿನ್ಗೆ ನಿಮ್ಗೆ ಹಳ್ದಿ ಲೋಟಸ್ಗೆ ಸುತ್ತಲೂ ಡೆಕೋರೇಷನ್ ಮಾಡ್ಲಿಕ್ಕೆ ಬಿನ್ಗೆ ಹಾ. ಸಿಗುತ್ತೆ. ಓಕೆ ಇದೆಲ್ಲ ಹಳ್ದಿ ಪ್ರಾಪರ್ಟೀಸ್. ಓಕೆ ಇದೆಲ್ಲ ನೀವು ಹಳ್ದಿ ಮಾಡ್ಕೊಳ್ಳಿಕ್ಕೆ, ಇದು ಹೂವ ಗಿವ ಹಾಕಿಕ್ಕೆ, ನೀರ್ ಇಟ್ಕೊಳಕ್ಕೆ ನೀರಿಟ್ಟು ಮತ್ತೆ ತುಂಬಿಸಿ. ಅದು ಬೌಲು, ಹಳ್ದಿ ಬೌಲ್ ಅಂತಾರೆ ಅದಕ್ಕೆ. ಹಾ ಹಾ ನೀರ್ ಹಾಕಿ ಹೂವ ಹಾಕೊಳ್ಳಕ್ಕೆಲ್ಲ ಇಟ್ಕೊಳ್ತಾರೆ. ಓಕೆ ಡೆಕೋರೇಷನ್. ಇದೂನು ಅಷ್ಟೇ ಹಳ್ದಿ ಬಿಂದಿಗೆ. ಓಕೆ ಅದ್ ನಿಮ್ಗೆ ಹಳ್ದಿ ಫಂಕ್ಷನ್ಗೆ ದೊಡ್ಡ ದೊಡ್ಡ ಆರ್ಚಸ್ ಸಿಗುತ್ತೆ. ಹಳ್ದಿ ಫಂಕ್ಷನ್ ಆಗಿರ್ಬೋದು, ಹಾ. ಮೆಹಂದಿ ಫಂಕ್ಷನ್ ಆಗಿರ್ಬೋದು, ಸೀಮಂತ, ನಾಮಕರಣ, ಎಂಗೇಜ್ಮೆಂಟ್, ನಿಮ್ಗೆ ಎಲ್ಲದಕ್ಕೂ ಈ ತರ ದೊಡ್ಡ ಆರ್ಚಸ್ ಸಿಗುತ್ತೆ. ಸರ್ ಇದು 8 by ಯಾವ 8 ಸೈಜ್ ಇದೆ ಇರುತ್ತೆ. ಸರ್ ಇದು? 8x8 ಇರುತ್ತೆ. 8x8 ಹೈಯೆಸ್ಟ್ ಅಂದ್ರೆ ಲೆಂತ್ ಇರೋ ಆರ್ಚಸ್ ಅಂದ್ರೆ 8x8 ಏನಾ? ಲಾಸ್ಟ್ 8x8 ಓಕೆ ಲಾಸ್ಟ್. ಸೊ ಅದನ್ನ ಕಸ್ಟಮೈಸ್ ಮಾಡ್ಕೊಡ್ತೀರಾ ಅಕಸ್ಮಾತ್? ಮಾಡ್ಕೊಡ್ತೀವಿ. ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಹಾ. ಕಸ್ಟಮೈಸ್ ಮಾಡ್ಕೊಡ್ತೀವಿ. ಓಕೆ 8x10 ಹಾ, ಈ ತರ ಹಾ. ಮಾಡ್ಕೊಡ್ತೀವಿ. ಇದ್ರೊಳಗೆ ತುಂಬಾ ವೆರೈಟೀಸ್ ಇದೆ. ನೀವು Okay. ಲಾಸ್ಟ್ ನೋಡಿರ್ಬೋದು, ಹಾ ಹಾ ಸೊ ಹೌದು, ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಇವ್ರದ್ದು. ಸಾನೆಗೊಂಡ್ನಲ್ಲಿ ಇಲ್ಲಿ ಒಂದು ಬ್ರಾಂಚ್ ಇದೆ. ಫಸ್ಟ್ ಬ್ರಾಂಚ್. ಸೊ ಅಲ್ಲಿ ವೆರೈಟೀಸ್ ಆಫ್ ಆರ್ಚಸ್ ಎಲ್ಲ ಇದೆ. ಬೇಕಂದ್ರೆ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಚೆಕ್ಔಟ್ ಮಾಡಿ ಒಂದ್ಸಲ. ಸರ್ ಇದು 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 ಹಾ. ಇದು ಬ್ಯಾಂಗಲ್ ಅಂದ್ರೆ ಬ್ಯಾಂಗಲ್ ಶಾಸ್ತ್ರ ಅಂತಾರಲ್ಲ, ಹಾ 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 ಅದಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ದೇವ್ರು ಏನಾದ್ರು ಕೂರ್ಸಂಗಿದ್ರೆ ಓಕೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಓಕೆ ಇದೆಲ್ಲ ಎಂಗೇಜ್ಮೆಂಟ್, ಓಕೆ ಸೀಮಂತ, ನಾಮಕರಣ. ನೋಡಿ ಇದು ಸನ್ಫ್ಲವರ್ ಆರ್ಚ್, ಇದು ಹಳ್ದಿಗೆ ಯೂಸ್ ಮಾಡ್ತಾರೆ. ಹಾ ಹಾ ಮತ್ತೆ ಹಳ್ದಿದು ಇನ್ನೊಂದು ಪ್ಯಾಟರ್ನ್ ಇದೆ, ಇದೊಂದಿದೆ ಹಳ್ದಿ ಪ್ಯಾಟರ್ನ್. ಓಕೆ ಮತ್ತೆ ಇದು ಎಂಗೇಜ್ಮೆಂಟ್, ಸೀಮಂತ, ಹಾ ಹಾ ಮತ್ತೆ ಹಾಫ್ ಸ್ಯಾರಿ ಫಂಕ್ಷನ್ಗೆ. ನೋಡಿ ಇದು ಹೊಸ ಟ್ರೆಂಡ್, ನಿಮ್ಗೆ ಎಲ್ಲೂ ಸಿಗಲ್ಲ. ಇದೆಲ್ಲ ನಿಮ್ಗೆ ಒರಿಜಿನಲ್ಲೇ Okay. ಸಿಗೋದು. ಇದು ಬಾಳೆ ಎಲೆ ತರ ಕಾನ್ಸೆಪ್ಟ್ ರಿಯಲ್ ಆಗಿ ಕಾಣಿಸ್ತಾ ಇದೆ. ಒಳ್ಳೆ ಬಾಳೆ ಎಲೆ ರಿಯಲ್ ತರ ಇದೆ. ನಿಮ್ಗೆ ಇದನ್ನ Okay. ನೀವು ಏನೋ ಒರಿಜಿನಲ್ ಮಾಡಿಸ್ಕೊಬೇಕಂತ ಅಂದ್ರೆ ಹಾ. ತುಂಬಾ ಕಾಸ್ಟ್ ಇರುತ್ತೆ. ಓಕೆ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇವಾಗ ಹೊಸದಾಗಿ ನಿಮ್ಗೆ ಎಲ್ಲೂ ಕಾಣಿಸಿಕ್ ಸಿಗಲ್ಲ, ಓಕೆ ನಮ್ಮಲ್ಲಿ ಬಿಟ್ರೆ. ಇದು ಹೊಸ ಪ್ಯಾಟರ್ನ್ ಮಾಡಿರೋದು. ಓಕೆ ಮತ್ತೆ ಇದೊಂದಿದೆ. ಸೊ ಈ ದೊಡ್ಡ Half saree ಆರ್ಚಸ್ ಎಲ್ಲ ಎಷ್ಟಿರ್ಬೋದು ಸರ್ ರೆಂಟ್ ಪರ್ ಡೇ? ಸರ್ ಇದು ಸ್ಟಾರ್ಟಿಂಗು 4x7 ಹಾ. ನಿಮ್ಗೆ 3000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ 3000 ಇಂದ ಹಾ. ನಿಮ್ಗೆ 10,000 ವರ್ಗೂ ಇದೆ, ಓಕೆ ಕಸ್ಟಮೈಸೇಷನ್ ಮೇಲೆ. ಸೊ ಅವ್ರು ಯಾವ ಫ್ಲವರ್ ಯಾವ ಕಲರ್ ಫ್ಲವರ್ ಕೇಳ್ತೀರೋ ಆ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಓಕೆ ಅಕಸ್ಮಾತ್ ಅವ್ರು ಬರಕ್ ಆಗಲ್ಲ, ನೀವೇ ಡೆಲಿವರಿ ಕೊಟ್ಟು ಡೆಕೋರೇಟ್ ಎಲ್ಲ ಮಾಡ್ಕೊಡ್ತೀರಾ? ಪೋರ್ಟರ್ ಚಾರ್ಜಸ್ ನೀವು ಪೇ ಮಾಡಿದ್ರೆ ಹಾ. ನಾವ್ ಇಲ್ಲಿಂದ ಪೋರ್ಟರ್ ಮಾಡಿ ಕಳಿಸ್ತೀವಿ. ಹಾ. ನಿಮ್ದು ಫಂಕ್ಷನ್ ಮುಗಿದ್ಮೇಲೆ ನೀವು ಪೋರ್ಟರ್ ಮಾಡಿ ಕಳ್ಸಿದ್ರೆ ನಾವು ರಿಸೀವ್ ಮಾಡ್ಕೊಂತೀವಿ. ಓಕೆ ಅಲ್ಲ ಅಕಸ್ಮಾತ್ ಅವ್ರಿಗೆ ಡೆಕೋರೇಟಿವ್ ನೀವೇ ಮಾಡ್ಬೇಕಾಗುತ್ತೆ ಮನೆಗೆ ಬಂದು, ಇಲ್ಲ ಅಂದ್ರೆ ಚೌಟ್ರಿಲೋ ಇಲ್ಲ ನಮ್ಗೆ resort ಅಲ್ಲೋ? ನಮ್ಗೆ ಓವರ್ ಆಲ್ ಪ್ಯಾಕೇಜ್ ಕೊಟ್ಬಿಟ್ರೆ ಹಾ, ಹಾ. ಆ ಪ್ಯಾಕೇಜ್ ಅಲ್ಲಿ ನಾವೇ ಪ್ರತಿಯೊಂದನ್ನು ನಾವೇ ಮಾಡ್ಕೊಡ್ತೀವಿ. ಓಕೆ ಓಕೆ ನಿಮ್ಗೆ ಪ್ಯಾಕೇಜ್ ರೀತಿನೂ ಮಾಡ್ಕೊಡ್ತೀವಿ. ಇಲ್ಲ ನಮ್ಗೆ ಏನು ಬೇಡ, ಸಿಂಪಲ್ ಆಗಿ ನಮ್ಗೆ ಒಂದು ಆರ್ಚ್ ಬೇಕು ಅಂತ ಅಂದ್ರೆ ಒಂದು ಆರ್ಚ್ ಸಮೇತ ಬೇಕಾದ್ರೂ ಕೊಡ್ತೀವಿ. ಓಕೆ ನಮ್ಮಲ್ಲಿ 10,000 ಇಂದ ಹಿಡ್ದು 3 lakh ವರ್ಗೂ ಪ್ಯಾಕೇಜ್ ಇದೆ ನಮ್ಮಲ್ಲಿ. ಓಕೆ ಸೊ ಪ್ರತಿಯೊಂದಕ್ಕೂನು. ಅಕಸ್ಮಾತ್ ಯಾರಾದ್ರೂ ಬೇಕಂತ ಬಂದಾಗ ನೀವು ಆ ಪ್ಯಾಕೇಜ್ ಎಲ್ಲ ತೋರಿಸಿ, ಫೋಟೋಸ್ ಎಲ್ಲ ತೋರಿಸಿ ಹೇಗಿದೆ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ? ಹೌದು. ಓಕೆ ಸೊ ಅವ್ರ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೀವು ಒಂದ್ಸಲ ಶಾಪ್ ನ ವಿಸಿಟ್ ಮಾಡಿದ್ರೆ ನೀವು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಹೇಗಾಗಿದೆ ಆರ್ಚಸ್, ಯಾವ ಡೆಕೋರೇಷನ್ ಮಾಡ್ತಾರೆ ಚಂದ, ಯಾವ ಫಂಕ್ಷನ್ಗೆ ಏನೇನು ಮಾಡಿಸ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ನೀವು ಒಂದ್ಸಲ ಶಾಪ್ ವಿಸಿಟ್ ಮಾಡಿ
ಇಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಫುಲ್ ಡೀಟೇಲ್ಸ್ನ ತಗೊಳ್ಳಿ. ನೋಡಿ ಇದು ನಾಮಕರ್ಣಗೆ ಇದೊಂದು Okay. ಹೊಸ ಪ್ಯಾಟ್ರನ್. ಸಖತ್ತಾಗಿದೆ ನೀವು ಸರ್, ಇದನ್ನು ಎಲ್ಲೂ ಕಾಣಿಸ್ಲಿಕ್ಕೆ ಸಿಗಲ್ಲ, ನಿಮ್ಗೆಲ್ಲ ಒರಿಜಿನಲ್ಲೇ ಸಿಗೋದು. ಅದೇ ಸಖತ್ತಾಗಿದೆ ನಮ್ಮಲ್ಲಿ ಸರ್ ನೋಡಿ ಒಂಥರ. ಆರ್ಟಿಫಿಷಿಯಲ್ ಮಾಡ್ಕೊಡ್ತೀವಿ. ಹಾ, ಹಾ, ನೀವು ಹಾ. ಇದು ಒರಿಜಿನಲ್ ಹೋಗ್ಬೇಕು ಅಂತ ಅಂದ್ರೆ ತುಂಬಾ ಕಾಸ್ಟ್ ಆಗುತ್ತೆ. ಹೌದೌದು. ನಮ್ಮಲ್ಲಿ ಆರ್ಟಿಫಿಷಿಯಲ್ ನಿಮ್ಗೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ಓಕೆ. ಹೊಸ ಪ್ಯಾಟ್ರನ್. ಹಾ, ಮತ್ತೆ ನೋಡಿ ಇಲ್ಲಿ ಏನ್ ಫ್ಲವರ್ ಹಾಕಿದ್ದಾರೆ ಇದೆಲ್ಲ, ಬೇಕಾದ್ರೆ ನಿಮ್ಗೆ ಇಷ್ಟ ಆದ್ರೆ ಇದನ್ನೇ ಕೊಡ್ತಾರೆ. ಅಕಸ್ಮಾತ್ ಇಲ್ಲ ನೀವು ಸ್ವಲ್ಪ ಏನಾದ್ರು ಮಾಡಿಫೈ ಮಾಡ್ಬೇಕಂತಂದ್ರೆ ನಿಮ್ಗೆ ಇಷ್ಟವಾದ ಫ್ಲವರ್ ನ ಬೇಕಾದ್ರೂ ಇಲ್ಲಿ ಅವರು ಕೊಡ್ತಾರೆ, customization ಮಾಡ್ಕೊಡ್ತೀವಿ. ಕಸ್ಟಮೈಸ್ ಮಾಡ್ಕೊಡ್ತಾರೆ. ಸೊ ನೋಡೋದಕ್ಕೆ ಒಂದು ಕ್ಲಾಸಿ ಲುಕ್ ಅಲ್ಲಿ ಇದೆ ನೋಡಿ, ಸೂಪರ್ ಆಗಿದೆ ಮಾತ್ರ. ಹಾ ಸರ್. ಮತ್ತೆ ಇದು ಬರ್ಡೇಗೆ ಪ್ರಾಪರ್ಟೀಸ್. ಓಕೆ. ಇದು ಬಟರ್ಫ್ಲೈ. ಹಾ, ಹಾ, ಹಾ. ಇದೆಲ್ಲ ರೆಂಟ್ ಗೆ ಪ್ರೊವೈಡ್ ಸಿಗುತ್ತೆ ನಿಮ್ಗೆ. ಓಕೆ. ನೋಡಿ ಇದ್ರೊಳಗೆ ತುಂಬಾ ವೆರೈಟೀಸ್ ಇದೆ. ಫುಲ್ಲು ನಿಮ್ಗೆ ಇದು ಒಟ್ಟು 8 ಫೀಟ್ ವರೆಗೂ ಬರುತ್ತೆ ನಿಮ್ಗೆ. ಓಕೆ. ಇದೆಲ್ಲ ತೋಮಲೆಗಳು. ನಿಮ್ಗೆ ಇದು ಪ್ರತಿಯೊಂದನು ಸಿಂಗಲ್ ಪೀಸು ರೆಂಟಿಗೆ ಸಿಗುತ್ತೆ. ಸರ್ ಇದೆಲ್ಲ ಎಷ್ಟಿರುತ್ತೆ ಸರ್ ಇವೆಲ್ಲ? ಸರ್ ನಿಮ್ಗೆ 20 ರುಪೀಸ್ ಇಂದ ಚಾರ್ಜಸ್ ಇದೆ ನೋಡಿ. Okay. ಇದೆಲ್ಲ 20 ರುಪೀಸ್ ಪರ್ ಹಾ, ಪೀಸ್. ಹಾ. ಅಕಸ್ಮಾತ್ ಅವ್ರ ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಅದನ್ನು ಕೊಡ್ತೀರಾ ಹಾ. ಸೇಲ್ಗೆ? ಸೇಲಿಗೂ ಕೊಡ್ತೀವಿ. ಓಕೆ. ನೋಡಿ ಇದನ್ನು ಅಷ್ಟೇ, ಇದು 30 ರುಪೀಸ್ ಒಂದ್ ಪೀಸ್ಗೆ. ನಿಮ್ಗೆ ಕಲರ್ ಯಾವ ಕಲರ್ ಬೇಕಾದ್ರೂ ಸಿಗುತ್ತೆ. ನೋಡಿ ಇದು ತೋಮಲೆ. ಓಕೆ. ತೋಮಲೆಯಲ್ಲೂ ತುಂಬಾ ವೆರೈಟೀಸ್ ಸಿಗ್ತವೆ ನಿಮ್ಗೆ. ನೋಡಿ ಪ್ರತಿಯೊಂದನು ನಿಮ್ಗೆ 50 ರುಪೀಸು, 30 ರುಪೀಸು, 40 ರುಪೀಸು, ಈ ತರ ಪ್ರತಿಯೊಂದು ನೋಡ್ತಾ ಇರ್ಬೋದು ನೀವು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅನ್ಬಿಟ್ಟು ಫ್ಲವರ್ಸ್ ಎಲ್ಲ. ಸೊ ನಿಮ್ಮ ಮನೆಯ ಫಂಕ್ಷನ್ಗೆ ಯಾವ್ದಕ್ಕಾದ್ರೂ ಬೇಕಂದಾಗ ನೋಡಿ ಈ ತರ ಎಲ್ಲ ತಂದು ಹಾಕ್ಸ್ಕೊಬಹುದು. ನೀವೇ ಬಂದು ತಗೊಂಡೋಗ್ಬೋದು, ಇಲ್ಲ ಅಂದ್ರೆ ಅವ್ರಿಗೆ ಹೇಳಿದ್ರೆ ಬಂದು ನಿಮ್ ಮನೇನ ಡೆಕೋರೇಟಿವ್ ಮಾಡ್ಕೊಡ್ತಾರೆ. ಇದೆಲ್ಲ ಫ್ಲವರ್ ಲೈನ್ಸ್ ಅಂತಾರೆ. ಓಕೆ. ನಿಮ್ಗೆ ಇದು 3 ಫೀಟ್ ಇಂದನೂ ಸಿಗುತ್ತೆ. 3 ಫೀಟ್ ಓಕೆ, ಸ್ಮಾಲ್ ಒನ್. ಸ್ಮಾಲ್ ಒನ್ ಇಂದ Okay. ಬಿಗ್ ಸೈಜ್ ವರ್ಗೂ ಸಿಗುತ್ತೆ. ಹಾ, ಹಾ. ನೀವು ಇದನ್ನೆಲ್ಲ ಬ್ಯಾಕ್ ಗ್ರೌಂಡ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಹಾ. ಮನೆ ಬಾಕ್ಲುಗಾಗಿರ್ಬೋದು, ಓಕೆ. ಇಲ್ಲ ಅಂದ್ರೆ ದೇವ್ರೇನಾದ್ರು ಕೂರಿಸ್ತೀವಿ ಅಂತ ಅಂದ್ರೆ ಮೇಲ್ಗಡೆ ಡೆಕೋರೇಟಿವ್ ಆಗಿ ಪರ್ಪಸ್ ಗಾಗಿ ಯೂಸ್ ಮಾಡ್ಕೊಳ್ಬಹುದು. ಓಕೆ. ಇದ್ರೊಳಗೆ ನಿಮ್ಗೆ ತುಂಬಾ ವೆರೈಟೀಸ್ ಕಲರ್ ಸಿಗ್ತವೆ. ರೆಡ್, ಲೈಟ್ ಪಿಂಕು, ಡಾರ್ಕ್ ಪಿಂಕು. ಮತ್ತೆ ಇದರಲ್ಲಿ ನಿಮ್ಗೆ ಬೇಕಾಗಿರೋ ಕಲರ್ ಹಾ. ಕಸ್ಟಮೈಸ್ ಮಾಡ್ಕೊಡ್ತೀವಿ. ಓಕೆ. ಸೊ ಇದೆಲ್ಲ ಎಷ್ಟಿರ್ಬೋದು ಸರ್ ರೆಂಟ್? ಸರ್ ಇದು ನಿಮ್ಗೆ ಸ್ಟಾರ್ಟಿಂಗು 300 ರುಪೀಸ್ ಇಂದ ಇದೆ, ಕ್ವಾಲಿಟಿ ಮೇಲೆ. ಓಕೆ. ಫ್ಲವರ್ ನಿಮ್ಗೆ ರಿಯಾಲಿಟಿ ಲುಕ್ ಬೇಕು ಅಂತ ಅಂದ್ರೆ ಹಾ. ಕ್ವಾಲಿಟಿ. ಓಕೆ. ಇದು 300 ಪ್ರೈಸ್ ಇಂದು. Okay. ನಿಮ್ಗೆ ನೋಡಿ ಕ್ವಾಲಿಟಿ ವೈಸ್ ಅಲ್ಲಿ ನೋಡ್ಬೋದು ನೀವು. ಹಾ, ಹಾ. ಇದೇನ್ ಲುಕ್ ಇದೆ, ಇದೇನ್ ಲುಕ್ ಇದೆ ಇದೆ. ಇದು ಒರಿಜಿನಾಲಿಟಿ ಲುಕ್ ಕೊಡುತ್ತೆ ಹೌದೌದು. ನಿಮ್ಗೆ. ಇದು 300 ಇಂದ 2000 ವರೆಗೂ ಪ್ರೈಸಸ್ ಇರುತ್ತೆ. ಓಕೆ. ನಿಮ್ಗೆ ಈ ತರ ಆರ್ಟಿಫಿಷಿಯಲ್ ಬೊಕೆಟ್ಸ್ ಸಿಗುತ್ತೆ. Okay. ನಿಮ್ಗೆ ಅದ್ ಕಡೆ ಇದ್ ಕಡೆ ವಾಸ್ ಮೇಲೆ ಇಡ್ಲಿಕ್ಕೆ ಆರ್ಟಿಫಿಷಿಯಲ್ ಫ್ಲವರ್. ನೀವು ಯಾವ ಕಲರ್ ಫ್ಲವರ್ ಚಾಯ್ಸ್ ಮಾಡ್ತೀವೋ ಆ ಕಲರ್ ಫ್ಲವರ್ ವಾಸ್ಗೆ ಸಿಗುತ್ತೆ. ನೋಡಿ ರೆಡ್ ಅಂಡ್ ವೈಟ್, ಹಾ, ಹಾ. ಬ್ಲೂ ಅಂಡ್ ವೈಟ್. ಓಕೆ. ಹಲ್ದಿ ಫಂಕ್ಷನ್ಗೆ ಎಲ್ಲೋ. ಓಕೆ. ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೋಗುತ್ತೆ ಎಲ್ಲೋ. ಮತ್ತೆ ಇದು ರಿಂಗು, ಓಕೆ. ಇದು ಹೊರಗಡೆ ಹ್ಯಾಂಗ್ ಮಾಡಿ ಹ್ಯಾಂಗಿಂಗ್ ರಿಂಗ್ಸ್ ಅಂತಾರೆ. ಓಕೆ. ಇದು ಬೊಕೆಟ್, ಹ್ಯಾಂಗಿಂಗ್ ರಿಂಗ್ಸ್ ಬೊಕೆಟ್ ಅಂತಾರೆ. ಓಕೆ. ಇದ್ರೊಳಗೂ ನಿಮ್ಗೆ ಎಲ್ಲ ಕಲರ್ಸ್ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮ್ಗೆ ಈ ತರ ಸೋಫಾಸ್, ಸಿಂಗಲ್ ಸೋಫಾ, ಡಬಲ್ ಸೋಫಾ, ಓಕೆ. ಈ ತರ ಎಲ್ಲ ರೆಂಟಿಗೆ ಸಿಗುತ್ತೆ ನಿಮ್ಗೆ. ಓಕೆ. ಸೊ ಈ ಚೇರ್ಸ್ ಎಲ್ಲ ರೆಂಟ್ ಕೊಡ್ತಿರೋದಾ? ಹೌದು ಸರ್. ಮತ್ತೆ ಇದು ಮತ್ತೆ ಈ ತರ ಪೂಜಾಗೆ ಏನಾದ್ರು ಟೇಬಲ್ ಬೇಕು ಅಂತ ಅಂದ್ರೆ ಈ ತರ ಟೇಬಲ್ ಅನ್ನು ರೆಂಟಿಗೆ ಸಿಗುತ್ತೆ. ಓಕೆ. ಓಕೆ. ಇದು ಯು ಆಂಗಲ್ ಆರ್ಚು. ಓಕೆ. ನೋಡಿ 7 ಫೀಟ್ ಬರುತ್ತೆ ಇದು. ಹಾ. ನೋಡಿ ಈ ತರ ನಿಮ್ಗೆ ರೆಂಟಲ್ಲೂ ಸಿಗುತ್ತೆ. ನಿಮ್ಗೆ ಬರೀ ಯು ಶೇಪ್ ಅಲ್ಲ, ರೌಂಡ್ ಅಲ್ಲೂ ಸಿಗುತ್ತೆ, ಸ್ಕ್ವೇರ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಎಲ್ಲಾ ತರ ಸೈಜಸ್ ಅಲ್ಲೂ ಅವೈಲಬಲ್ ಸಿಗುತ್ತೆ. ಸೊ ಸೇಮ್ ಇದನ್ನು ಅಷ್ಟೇ, ನೀವು ಕಸ್ಟಮರ್ ಹೇಗೆ ಕೇಳ್ತಾರೋ ಆ ಹೌದು, ಒಂದು ಹೌದು, ಕಾನ್ಸೆಪ್ಟ್ ಹೌದು. ಅಲ್ಲಿ ಫ್ಲವರ್ ನೀವು ಮಾಡಿಫೈ ಮಾಡಿ. ಕಸ್ಟಮೈಸೇಷನ್ ಫ್ಲವರ್ಸ್ ನಾವು ಹಾಕೊಡ್ತೀವಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಪ್ರೊವೈಡ್ ಮಾಡ್ಕೊಡ್ತೀವಿ. ನಿಮ್ಗೆ ಪ್ರತಿಯೊಂದು ಆಂಗಲ್ ಸಿಗುತ್ತೆ. 4x7 ಆಂಗಲ್, 8x8 ಆಂಗಲ್ಸ್ ಎಲ್ಲ ನಿಮ್ಗೆ ರೆಂಟಲ್ ಸಿಗುತ್ತೆ. ಸೊ ಅಂದ್ರೆ ಅದು ಮೇಲ್ಗಡೆ ಇದೆ ವಿತೌಟ್ ಫ್ಲವರ್. ವಿತೌಟ್ ಫ್ಲವರ್. ಓಕೆ. ಅದೆಲ್ಲ ರೆಂಟಲ್ಗೆ. ಹಾ. ನಿಮ್ಗೆ ಬೇಕು ಅಂತಂದ್ರೆ ಮೇಲ್ ಗೋಡನ್ ಅಲ್ಲಿ ಇದೆ, ತೋರಿಸ್ತೀನಿ. ಓಕೆ. ಓಕೆ ಸರ್. ನೋಡಿ ನಿಮ್ಗೆ ಈ ತರ ಹ್ಯಾಂಗಿಂಗ್ಸ್ ಎಲ್ಲ ಸಿಗ್ತವೆ. ಹಾ. ನೀವು ಏನಾದ್ರು ಹೋಮ್ ಡೆಕೋರೇಟ್ ಮಾಡ್ಕೊಳಕ್ಕೆ, ನೀವು ಏನಾದ್ರು ಕ್ರಿಯೇಟಿವ್ ಮಾಡ್ಕೊಳ್ಳಿಕ್ಕೆ, ಓಕೆ. ಈ ತರ ಪ್ರತಿಯೊಂದನ್ನು ಹ್ಯಾಂಗಿಂಗ್ಸ್ ಕಲರ್ ನಿಮ್ಗೆ ಎಲ್ಲಾ ಕಲರ್ ಅಲ್ಲೂ ಅವೈಲಬಲ್ ಸಿಗುತ್ತೆ. ಮತ್ತೆ ಪ್ಲೇಟ್ ಡೆಕೋರೋ ಅಲ್ಲಿ ನಿಮ್ಗೆ ಸೀಮಂತ ಪ್ಲೇಟ್ ಡೆಕೋರ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ನೋಡಿ ಈ ತರ ಪೀಕಾಕು, ಮತ್ತೆ ಈ ತರ ಎಲಿಫೆಂಟ್ ಥೀಮ್ ಅಲ್ಲಿ ಬರುತ್ತಲ್ಲ ಇವಾಗ ಟ್ರೆಂಡಿಂಗ್. ಸೊ ಇದ್ರ ಮೇಲೆ ನೀವು ಫ್ಲವರ್ ವಾಸ್ ಇಡ್ತೀರಾ? ಇಲ್ಲ ಪ್ಲೇಟ್ಸ್ ಇಡ್ತೀವಿ. ಓಕೆ. ಏನ್ ಫ್ರೂಟ್ಸ್ ಪ್ಲೇಟ್ಸ್. ಹಾ, ಹಾ, ಹಾ. ಓಕೆ. ನೋಡಿ ಅದ್ರೊಳಗೆ ಬಸವ, ಓಕೆ. ಈ ತರ 11 ಪ್ಲೇಟ್ಸ್, 16 ಪ್ಲೇಟ್ಸ್, 21 ಪ್ಲೇಟ್ಸ್, ಈ ತರ ಇವಾಗಿನ ಟ್ರೆಂಡ್. ಓಕೆ. ಎಲಿಫೆಂಟ್ ಥೀಮ್ ಅಲ್ಲಿ ಮಾಡ್ತಾರಲ್ಲ, ಹಾ, ಹಾ, ಹಾ. ನಿಮ್ಗೆ ಇದೆಲ್ಲ ರೆಂಟಲ್ ಸಿಗುತ್ತೆ. ಓಕೆ. ಇದು ನಾಮಕರಣಗೆ ತೊಟ್ಲು ಸಿಗುತ್ತೆ, ವುಡನ್ ತೊಟ್ಲು. ಓಕೆ. ನಿಮ್ಗೆ
ಇದೆಲ್ಲ ಎಷ್ಟಿರುತ್ತೆ ಸರ್ ರೆಂಟು? ಸರ್ ಇದೆಲ್ಲ ಸ್ಟಾರ್ಟಿಂಗು 1000 ಇಂದ ಇದೆ. ಓಕೆ. ನಿಮ್ಗೆ ಜರ್ಮನ್ ಸಿಲ್ವರ್ನು ಸಿಗುತ್ತೆ. ಹಾ ಹಾ ಹಾ. ಅಂದ್ರೆ ರೇಂಜ್ 6000 ವರೆಗೂ ಆಗುತ್ತೆ ಅದು. ಓಕೆ ಓಕೆ. ಸೊ ವುಡನ್ದು ಬೇಕಂದ್ರೆ ವುಡನ್ದು, ಇಲ್ಲ ಅಂದ್ರೆ ಜರ್ಮನ್ ಸಿಲ್ವರ್ದು ಬೇಕಂದ್ರೆ ಜರ್ಮನ್. ಸ್ಟಾರ್ಟಿಂಗ್ 1000 ಇಂದ 6000 ವರೆಗೂ ಇರುತ್ತೆ ನಿಮ್ಗೆ. ಓಕೆ ಓಕೆ. ನೀವು ಇಲ್ಲಿವರೆಗೂ ಏನ್ ನೋಡಿದ್ರು ಸೀಮಂತ, ನಾಮಕರಣ, ಎಂಗೇಜ್ಮೆಂಟ್ ಅದೆಲ್ಲ ನೋಡಿದ್ರೆ, ಇವಾಗ ಬರ್ಡೇ ಪ್ರಾಪರ್ಟೀಸ್ ನೋಡಿ. ನೋಡಿ ಇದೆಲ್ಲ ಬರ್ಡೇ ಪ್ರಾಪರ್ಟೀಸ್. ಓಕೆ. ನೋಡಿ ಇದೆಲ್ಲ ವೆರೈಟೀಸ್ ಕೇಕ್ ಸ್ಟ್ಯಾಂಡ್ಸ್ ಗಳು ಸಿಗುತ್ತೆ ನಿಮ್ಗೆ. ಓಕೆ. ನೋಡಿ ಇದೆಲ್ಲ ಯೂನಿಕ್ ಆಗಿರುತ್ತೆ. ಸ್ಪೆಕ್ಸ್ ಆಗಿರ್ಬೋದು. ನೋಡಿ ಇದೆಲ್ಲ ಪ್ರಾಪರ್ಟೀಸ್ ಎಲ್ಲ ನಿಮ್ಗೆ. ಸರ್ ಇದೇನ್ ಸರ್ ಸ್ಪೆಕ್ಸ್? ಇದನ್ನು ರೆಂಟ್ ಕೊಡ್ತೀರಾ? ಎಲ್ಲ ರೆಂಟಿಗೆ ಸಿಗುತ್ತೆ. ಇಲ್ಲಿ ನೋಡಿ ಯಾವ ತರ ಇದೆ ಅಂತ. ಇದೇ ಒಂದೇ ಅಲ್ಲ ನೋಡಿ, ಇಲ್ಲಿ ಈ ತರ ಬಿಯರ್ದು ಇದೆ, ಆಮೇಲೆ ಇದು ಬ್ರೈಟ್ ಟು ಬಿ, ಆಮೇಲೆ ಗ್ರೂಮ್ ಟು ಬಿ. ನೋಡಿ ಇಲ್ಲಿ ಬಿಯರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಗ್ಲಾಸಸ್ ಇದೆ ನೋಡಿ. ಈ ತರ ಹಾಕೊಂಡು ನೀವು ಫೋಟೋ ಶೂಟ್ ಮಾಡಿಸ್ಕೊಬಹುದು. ಇದು ಇಲ್ಲ ಅಂದ್ರೆ ಇದು ನೋಡಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ. ಆಮೇಲೆ ಇನ್ನೊಂದು ನೋಡಿ, ಇಲ್ಲೊಂದು ಇದೊಂದಿದೆ ನೋಡಿ. ಇಷ್ಟೇ ಅಲ್ಲ, ನಿಮ್ಗೆ ಇದ್ರಲ್ಲೇ ತುಂಬಾ ವೆರೈಟೀಸ್ ಎಲ್ಲ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ಸಿಗುತ್ತೆ ನಿಮ್ಗೆ. ಮತ್ತೆ ಪ್ರತಿಯೊಂದನ್ನು ರೆಂಟಲ್ಗೆ 24 ಅವರ್ಸ್ ಇರುತ್ತೆ. ನೋಡಿ ಈ ತರ ಕೇಕ್ ಸ್ಟೋನ್ ಕೇಕ್ ಸ್ಟ್ಯಾಂಡ್ ಇರುತ್ತೆ. ನೋಡಿ ಈ ತರ 3 ಪೀಸ್ ಜ್ಯುವೆಲ್ರಿ ಬಾಕ್ಸ್ ಆಗಿರ್ಬೋದು, ಜೂಲ ಆಗಿರ್ಬೋದು. ಸರ್ ಇದನ್ನು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಬರ್ಡೇ ಪ್ರಾಪರ್ಟೀಸ್ ಕೇಕ್ ಸ್ಟ್ಯಾಂಡ್ ಗೆ ಇಡ್ತಾರೆ. ಇದೆಲ್ಲ ನೋಡಿ ಜೂಲ, ಇದು ಕಪ್ ಕೇಕ್ ಸ್ಟ್ಯಾಂಡ್, ಮತ್ತೆ ಇದು ಲೋಟಸ್ ಸ್ಟ್ಯಾಂಡ್. ನೋಡಿ ಈ ತರ ಇದೆಲ್ಲ ಬರ್ಡೇ ಪ್ರಾಪರ್ಟೀಸ್ ಏನೇ ನಿಮ್ಗೆ. ಓಕೆ. ಇಲ್ಲಿ ನೋಡ್ತಾ ಇರ್ಬೋದು ವೆರೈಟೀಸ್ ಆಫ್ ಸ್ಟ್ಯಾಂಡ್ಸ್ ಇದೆ. ಸೊ ಈ ಸ್ಟ್ಯಾಂಡ್ ಮೇಲೆ ಕೇಕ್ ಇಟ್ಟು ಆ ಕೇಕ್ ಕಟ್ ಮಾಡೋದಕ್ಕೆ ಇರುವಂತ ಸ್ಟ್ಯಾಂಡ್ಗಳು ಇದೆಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಇದೆ ಅಂತ. ಮತ್ತೆ ನಿಮ್ಗೆ ನೇಮಿಂಗ್ ಲೆಟರ್ ಸಿಗುತ್ತೆ, ಮತ್ತೆ ನಂಬರ್ ಸಿಗುತ್ತೆ. ನೋಡಿ ಈ ತರ ನಿಮ್ಗೆ. ಓಕೆ. ಇದು ಲೈಟ್ ಇಂದ, ಇದು ನಾರ್ಮಲ್ LED ಲೈಟ್ ಇಂದ ಇದು. ಓಕೆ ಓಕೆ. ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದೆಲ್ಲ ಏನು ಅಂದ್ರೆ, ನೀವು ಬರ್ಡೇ ಸೆಲೆಬ್ರೇಷನ್ಗೆ ಅಲ್ಲಿ ಮುಂದೆಗಡೆ ನೇಮು, ಇಲ್ಲ ಹ್ಯಾಪಿ ಬರ್ಡೇ, ಇಲ್ಲ ವೆಡ್ಡಿಂಗ್ ಆನಿವರ್ಸರಿ ಅಂತ ಇಟ್ಟಿರ್ತಾರೆ ನೋಡಿ. ಸೊ ಅದು ಆಮೇಲೆ ಇಲ್ಲಿ ನಂಬರ್ಸ್ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ 1 to ನೋಡಿ ಈ ತರ ತನಕ ಇದೆ. ಸೊ ಎಲ್ಲಾ ತರ ನಂಬರ್ಸ್ ಇದೆ ನಿಮ್ಗೆ. ಇದೆಲ್ಲ ಏನಾದ್ರು ನಿಮ್ಗೆ ಡಿಸ್ಪ್ಲೇ ಬೇಕು ಅಂತ ಅಂದ್ರೆ ಮೇಲ್ಗಡೆ ಇದೆ, ಡಿಸ್ಪ್ಲೇ ಮಾಡಿರೋದು ತೋರಿಸ್ತೀವಿ. ಓಕೆ ಓಕೆ ಸರ್. ಈಗ ಹೋಗೋಣ ನೆಕ್ಸ್ಟ್. ನೋಡಿ ಇದೆಲ್ಲ ಬರ್ಡೇ ಪ್ರಾಪರ್ಟೀಸ್ ನೋಡಿ. ಈ ತರ ಬರುತ್ತೆ. ಲೈಟಿಂಗ್ LED. ಓಕೆ. ಇದಾಗಿರ್ಬೋದು, ಈ ತರ ಕೇಜ್ ಆಗಿರ್ಬೋದು. ಮತ್ತೆ ಇದೂನು ಅಷ್ಟೇ LED ಲ್ಯಾಂಪ್ಗಳು. ಓಕೆ. ನೋಡಿ ಈ ತರ ಬರುತ್ತೆ. ಓಕೆ. ಸೊ ಎಲ್ಲಾನು ನೀವು ಸೆಟ್ ರೆಂಟ್ ಕೊಡ್ತೀರಾ? ಹೌದು. ಓಕೆ. ನೇಮ್ ರಿವೀಲ್ ಅಲ್ಲಿ ನಿಮ್ಗೆ 3 ಪ್ಯಾಟರ್ನ್ ಇದೆ. ಓಕೆ. ನೋಡಿ ಇದೊಂದು ಶೆಲ್. ನೋಡಿ ಇದು. ಸರ್ ಇದು ಓಪನ್ ಆಗುತ್ತಾ? ಹೌದು ಸರ್. ನೋಡಿ ಇದು ಕೈಯಿಂದ ಓಪನ್ ಆಗಲ್ಲ, ಇದಕ್ಕೆ ರಿಮೋಟ್ ಇದೆ. ನೋಡಿ ಈ ತರ ನೇಮ್ ರಿವೀಲ್. ಓಕೆ. ನೋಡಿ ಗಾಯ್ಸ್, ಸೂಪರ್ ಆಗಿದೆ. ನಿಮ್ಮ ಮನೇಲೂ ಏನಾದರೂ ನೇಮ್ ರಿವೀಲ್ ಫಂಕ್ಷನ್ ಇದ್ರೆ ಈ ತರ ಒಂದು ಡೆಕೋರೇಟಿವ್ ಐಟಮ್ಸ್ನ ನೀವು ರೆಂಟ್ಗೆ ತಗೊಬೋದು. ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿರ್ತೀನಿ ಡಿಸ್ಪ್ಲೇಲಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕಂಪ್ಲೀಟ್ ಡೀಟೇಲ್ಸ್ ತಗೊಬೋದು. ನೋಡಿ ಇದೊಂದು ಪ್ಯಾಟರ್ನ್. ಓಕೆ. ನಿಮ್ದು ಥರ್ಮಾಕೋಲ್ ಕಲರ್, ಥರ್ಮಾಕೋಲ್. ನಿಮ್ ಪಾಪುದ ಏನಾದ್ರು ಫೋಟೋ ಕೊಟ್ರೆ ಕಸ್ಟಮೈಸ್ ಮಾಡಿ ನಾವು ಈ ತರ ಫಿಲ್ ಮಾಡಿ ಇರ್ತೀವಿ. ಓಕೆ. ನೋಡಿ. ಓಕೆ. ನೋಡಿ ಈ ತರ ಹಿಂಗೆ ಎಲ್ಲ ಕೆಳಗಡೆ ಹೋಗುತ್ತೆ. ಆಗ ನೇಮ್ ಇಲ್ಲ ಫೋಟೋ ರಿವೀಲ್ ಆಗುತ್ತೆ. ಸೂಪರ್ ಸರ್, ಸೂಪರ್. ಸೊ ತಿರ್ಗಾ ಅದಾದ್ಮೇಲೆ ಫಿಲ್ ಮಾಡ್ಬೋದಾ? ಫಿಲ್ ಮಾಡಿ. ಓಕೆ ಓಕೆ. ಇದು ಕೋಲ್ಡ್ ಫೈರ್ ಮಿಷಿನ್ ಫ್ಯಾನ್ ಅಂತಾರೆ. ಓಕೆ. ಇದು ರಿಸೆಪ್ಷನ್ ಗೆಲ್ಲ ಸ್ಟೇಜ್ ಮೇಲೆ ಇಡ್ತಾರಲ್ಲ. ಓಕೆ. ಅದು ಅಂದ್ರೆ ಇದು ರೊಟೇಟ್ ಆಗುತ್ತೆ? ರೊಟೇಟ್ ಓಕೆ, ಆಗುತ್ತೆ. ಓಕೆ. ರಿಮೋಟ್ ಇಂದ ರೊಟೇಟ್ ಆಗುತ್ತೆ. ಓಕೆ ಓಕೆ. ನೋಡಿ ಇದು. ಹಿಂಗೆ. ಸೊ ಆಗ ಇಲ್ಲಿ ನೀವೇನ್ ಫಿಕ್ಸ್ ಮಾಡಿ ಇರ್ತಾರ ಅದು ಫುಲ್ ಫೈರ್ ತರ. ಓಕೆ ಓಕೆ. ನಿಮ್ಗೆ ಇದು ವಿಡಿಯೋ ಅಲ್ಲಿ ತೋರಿಸ್ತೀನಿ, ವಿಡಿಯೋ ಗೊತ್ತಾಗುತ್ತೆ. ಓಕೆ ಸರ್. ಓಕೆ. ಇದು ನೆಕ್ಸ್ಟ್ ಡ್ರೈ ಐಸ್ ಮಿಷಿನ್. ಓಕೆ. ಇದು ಫಾಗ್ ಎಂಟ್ರಿ. ಓಕೆ. ರ್ಯಾಂಪ್ ಎಂಟ್ರಿ ಆಗಿರ್ಬೋದು, ಫಾಗ್ ಎಂಟ್ರಿ ಆಗಿರ್ಬೋದು, ಮತ್ತೆ ಸ್ಟೇಜ್ ಮೇಲೆ ಫಾಗ್. ಇದು ಮಿಷಿನ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಸ್ಪೀಕರ್ಸ್ ಗಳು ಸಿಗತ್ತೆ ನಿಮ್ಗೆ. ಸ್ಮಾಲ್ ಸೈಜ್ ಇಂದ ಸಿಗುತ್ತೆ. ಸ್ಮಾಲ್ ಬಜೆಟ್ ಇಂದ ಬಿಗ್ ಬಜೆಟ್ ವರ್ಗೂ ಸಿಗುತ್ತೆ ನಿಮ್ಗೆ. ಓಕೆ. ಊಫರ್ ವಿತ್ ಊಫರ್. ಇದು ಬೇಸಿಕ್. ಓಕೆ. ಮತ್ತೆ ನಿಮ್ಗೆ ಏರ್ ಕೂಲರ್ ಸಿಗತ್ತೆ. ಓಕೆ ಓಕೆ. ಈ ಸಮ್ಮರ್ ಟೈಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಸರ್. ನಿಮ್ಗೆ ಏನೇ ಬೇಕು ಅಂತ ಅಂದ್ರೂ ಎಲ್ಲಾನು ವಿಸಿಟ್ ಹಾಕಿ. ಓಕೆ. ಎಲ್ಲಾನು ರೆಂಟ್ ಸಿಗುತ್ತೆ.
ನಿಮ್ಗೊಂದು ಐಡಿಯಾ ಬರುತ್ತೆ. ಹಾ ಹಾ ಹಾ. ನೋಡಿ, ಇದು ಬಬಲ್ ಮಿಷಿನು, ಓಕೆ. ಇದು ಡಿಜೆ ಲೈಟು, ಓಕೆ. ಮತ್ತೆ ಇದು ಬ್ಲವರ್ ಮಿಷಿನು, ಹಾ ಹಾ ಮತ್ತೆ ಇದೂನು ಅಷ್ಟೇ ಕೋಲ್ಡ್ ಫೈರ್, ಹಾ ಹಾ. ಅಂದ್ರೆ ರ್ಯಾಂಪ್ ಎಂಟ್ರಿಗೆ. ಓಕೆ ರ್ಯಾಂಪ್ ಓಕೆ ಎಂಟ್ರಿಗೆ ಕೋಲ್ಡ್ ಫೈರ್ ಸ್ಟ್ಯಾಂಡ್ ಅಂತಾರೆ ಇದಕ್ಕೆ. ಓಕೆ. ಮತ್ತೆ ಇದು ಅಷ್ಟೇ ಪೇಪರ್ ಬ್ಲಾಸ್ಟರು, ಹಾ 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 ಹಾ. ಇದು ಫೋಕಸ್ ಲೈಟು. ಓಕೆ. ನಿಮಗೆ ಇದೂನು ಅಷ್ಟೇ ರ್ಯಾಂಪ್ ಎಂಟ್ರಿಗೆ ಕೋಲ್ಡ್ ಫೈರ್ ಮಿಷಿನ್. ಇದು ಓಕೆ. ಪ್ರತಿಯೊಂದೂ ರೆಂಟಿಗೂ ಸಿಗುತ್ತೆ, ನಾವು ಬಂದು ಅಲ್ಲಿ ಅರೇಂಜ್ ಮಾಡ್ಕೊಡ್ತೀವಿ. ಓಕೆ ಓಕೆ. ಇದೆಲ್ಲ ಬರ್ಡೇ ಐಟಮ್ಸ್ಗಳು. ಓಕೆ. ನಿಮ್ಗೆ ಇದೆಲ್ಲ ಸೇಲಿಂಗ್ ಸಿಗುತ್ತೆ. ನಿಮ್ಗೆ ಓಕೆ, ಸೇಲ್. ಬಲೂನ್ಸ್ ಆಗಿರ್ಬೋದು. ಹಾ ಹಾ ಹಾ. ಓಕೆ, ಬಲೂನ್ಸ್. ನಿಮ್ಗೆ ಬಲೂನ್ಸ್ ಅಲ್ಲಿ ಎಲ್ಲ ಸಿಗುತ್ತೆ. ಸೊ ಈ ಕ್ಯಾಪ್ಸ್, ಕ್ಯಾಂಡಲ್ಸ್, ಹಾ ಹಾ ಹಾ. ಕ್ಯಾಪ್ಸ್, ಮತ್ತೆ ಇದು ನಂಬರ್ 1 ನಂಬರ್ 2 ಫಾಯಿಲ್ ಅಲ್ಲಿ, ಮತ್ತೆ ಹ್ಯಾಪಿ ಬರ್ಡೇ ಬ್ಯಾನರ್, ಓಕೆ. ಮತ್ತೆ ಶಾಶ್, ಓಕೆ. ಬ್ರೈಟ್ ಟು ಬಿ, ಗ್ರೂಮ್ ಟು ಬಿ, ಮಾಮ್ ಟು ಬಿ, ಹ್ಯಾಪಿ ಬರ್ಡೇ ಓಕೆ. ಶಾಶಸ್, ಮತ್ತೆ ಇದೆಲ್ಲ ಬ್ಯಾನರ್ಗಳು. ಹ್ಯಾಪಿ ಬರ್ಡೇ ಬ್ಯಾನರ್, ಬೇಬಿ ಶವರ್ ಬ್ಯಾನರ್, ಓಕೆ. ಹ್ಯಾಪಿ ಬರ್ಡೇ ಫಾಯಿಲ್ ಅಲ್ಲಿ ಬ್ಯಾನರ್. ಓಕೆ. ನಿಮ್ಗೆ ಇದೆಲ್ಲ ಸೇಲಿಗೆ. ಓಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲಿ ಒಂದಷ್ಟು, ಸೊ ಇಲ್ಲಿ ನಿಮ್ಗೆ ಅದಷ್ಟು ಬ್ಲಾಸ್ಟರ್ಸ್ ಇದೆ, ಆಮೇಲೆ ಸ್ನೋ ಸ್ಪ್ರೇಸ್ ಇದೆ, ಕಲರ್ ಸ್ನೋ ಸ್ಪ್ರೇ. ಓಕೆ. ಸೊ ಇದೆಲ್ಲ ಸೇಲ್ಗಿರೋದು, ಇದು ಯಾವುದು ರೆಂಟ್ಗಲ್ಲ. ಸರ್ ಇದೇನು ಸರ್ ಇದು ರೌಂಡಿಗೆ ಇರೋದು? ಇದು 360 ಡಿಗ್ರಿ ಸೆಲ್ಫಿ ಕ್ಯಾಮ್ರಾ ಅಂತಾರೆ. ಓಕೆ ಓಕೆ. ಈಗ ಟ್ರೆಂಡಿಂಗ್, ಇವಾಗ ಒಂದ್ ಕಡೆ trending ನಿಂತ್ಕೊಂಡು ಇದೆಯಲ್ಲ. ಹಿಂಗೆ ರೊಟೇಟ್ ಆಗ್ತಾ ಹೌದು, ಇರುತ್ತೆ. ಓಕೆ ಓಕೆ. ಇವಾಗೆಲ್ಲ ಮ್ಯಾರೇಜ್ ಅಲ್ಲೆಲ್ಲ ಹಾ, ಸೆಲ್ಫಿ, ಹಾ. ಮೈನ್ ಸೆಲ್ಫಿ ಬೂತ್ ಅಂತಾರಲ್ಲ, ಹೌದೌದು. ಇದು 360 ಡಿಗ್ರಿ ಕ್ಯಾಮ್ರಾ. ಮ್ಯಾರೇಜ್, ಬರ್ಡೇ ಇಲ್ಲ ನೇಮಿಂಗ್. ಇದು ನಿಮ್ಗೆ ವಿಡಿಯೋ ಅಲ್ಲಿ ತೋರಿಸ್ತೀವಿ. ಓಕೆ ಓಕೆ. ಸರ್ ಇದೇನು ಸರ್ ಇದು? ಸರ್ ಇದು ಮದ್ವೆ ಹೆಣ್ಣಿಗೆ ಎಂಟ್ರಿ ಕರ್ಕೊಂಡ್ ಬರ್ತಾರಲ್ಲ. ಓಕೆ. ಓ ಹಿಂಗೆ. ಹಾ. ಓ ಇಲ್ಲಿ ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತ. ಓಕೆ ಓಕೆ. ಸೊ ಇದೆಷ್ಟು ಸರ್ ರೆಂಟಿಗೆ? 500. ಓಕೆ, 500. ಇದರಲ್ಲೂ ಸ್ಟಾರ್ಟಿಂಗ್ ಇದು 500. ಹಾಂ ಹಾಂ ಹಾಂ. ನಿಮ್ಗೆ ಇನ್ನು 5000 ವರ್ಗೂ ಸಿಗುತ್ತೆ ನಿಮ್ಗೆ, ಓಕೆ. ವೆರೈಟೀಸ್ ಮೇಲೆ. ಹಾಂ ಹಾಂ ಹಾಂ. ಓಕೆ. ಇವಾಗ ಇದೆಲ್ಲ ನೀವು ಏನ್ ನೋಡಿದ್ರು, ಸೀಮಂತ, ನಾಮಕರಣ, ಎಂಗೇಜ್ಮೆಂಟು, ಹಾಫ್ ಸ್ಯಾರಿ ಫಂಕ್ಷನು, ಅದಕ್ಕೆಲ್ಲ ನಿಮಗೆ ಆರ್ಚಸ್ಸು, ರೆಡಿಮೇಡ್ ಆರ್ಚಸ್ಸು ಎಲ್ಲ ನಿಮಗೆ ರೆಂಟಿಗೂ ಸಿಗುತ್ತೆ. ಮತ್ತೆ ನಾವೇ ಬಂದು ನಿಮಗೆ ಫುಲ್ ಪ್ಯಾಕೇಜಲ್ಲಿ ಏನಾದ್ರು ಡೆಕೋರೇಟ್ ಮಾಡಿಕೊಡ್ಬೇಕು ಅಂತಂದರೆ ಅದನ್ನು ಮಾಡ್ಕೊಡ್ತೀವಿ ಫುಲ್ ಪ್ಯಾಕೇಜಲ್ಲಿ. ನಿಮಗೆ ಈವೆಂಟ್ ಅವರು ನಮ್ಮ ಹತ್ರ ಏನಾದ್ರು ಬಂದು ತೊಗೊತೀನಿ ಅಂತ ಅಂದರೆ ಈವೆಂಟ್ ಅವ್ರಿಗೆ ಬೇರೆ ಪ್ರೈಸಸ್ ಇರುತ್ತೆ. ನಿಮ್ಗೆ ಏನೇ ಬೇಕು ಅಂತ ಅಂದ್ರೂ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಒಂದ್ಸತಿ ಶಾಪ್ ಹತ್ರ ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸರ್ ಅಕಸ್ಮಾತ್ ನಮ್ಮ ವ್ಯೂವರ್ಸ್ ವಿಡಿಯೋ ನೋಡ್ಕೊಂಬಂದ್ರೆ ಅವ್ರಿಗೇನಾದರೂ ಡಿಸ್ಕೌಂಟ್ ಇದೆಯಾ ಸರ್? ನಿಮ್ಮ ಚಾನಲ್ಲು HD ವ್ಯೂಸ್ ಕನ್ನಡ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ನಮ್ಮಲ್ಲಿ ತುಂಬ ಖಂಡಿತವಾಗ್ಲಿ ನಾನು ತುಂಬ ಕಮ್ಮಿ ಪ್ರೈಸ್ಗೆ ಮಾಡ್ಕೊಡ್ತೀನಿ. ಸರ್ ಪ್ರೈವೇಟ್ ಥಿಯೇಟರ್ ಕಾನ್ಸೆಪ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಹೌದು, ಅದೊಂದ್ಸಲ ತೋರಿಸ್ತೀರಾ? ಓಕೆ ಸರ್. ನೋಡಿ ಇದೆಲ್ಲ ಹಲ್ದಿ ಫಂಕ್ಷನ್ಗೆ ರೆಂಟಲ್ ಹೋಗುತ್ತೆ. ನೋಡಿ Okay. ದೊಡ್ಡ ಬೌಲ್ ಇದು. ಓಕೆ, ಅದ್ರ ಮಧ್ಯ ಕುತ್ಕೊಂಡು ನೀರ್ ಹಾಕ್ತಾರಲ್ಲ ಮೇಲೆ ಕುತ್ಕೊಳ್ಬಹುದು, ಗಂಡು ಹೆಣ್ಣು ಇಬ್ರು ಹಾ ಕುತ್ಕೊಳ್ಬಹುದು. ಹಾ ಹಾ ಹಾ. ದೊಡ್ಡ ಓಕೆ ಬೌಲು. ಓಕೆ ನಿಮ್ಗೆ ಇದೆಲ್ಲೂ ಕಾಣಿಸ್ಲಿಕ್ಕೆ ಸಿಗಲ್ಲ, Okay. ನಮ್ಮ ಹತ್ರ ಸ್ಪೆಷಲ್ ಆಗಿ ತರಿಸಿದೀವಿ. ಮತ್ತೆ ಇದ್ರೊಳಗೆ ಇನ್ನೊಂದು ವೆರೈಟಿ ಇದೆ, ಹಾ. ಅದು ಮೇಲಿದೆ ತೋರಿಸ್ತೀನಿ, ಪಿಂಕ್ Okay. ಕಲರ್. ಮತ್ತೆ ಇದೆಲ್ಲ ಕಳಶ, ಹಾ ಹಾ. ಇದೆಲ್ಲ ಹಳ್ದಿಗೆ ನೋಡಿ, ಓಕೆ, ಇಲ್ಲಿ ಇದೊಂದು ಹೊಸ ಹಲ್ದಿ pattern. ಬ್ಯಾಕ್ ಗ್ರೌಂಡ್, ಹಲ್ದಿಗೋಸ್ಕರ ಹಲ್ದಿ ಫಂಕ್ಷನ್ಗೆ ಬ್ಯಾಕ್ ಗ್ರೌಂಡ್. ಇದೊಂದು ಹಳ್ದಿಗೆ ಹೊಸ ಪ್ಯಾಟರ್ನ್ ಮಾಡಿದೀವಿ. ಓಕೆ. ನೋಡಿ ಇದೆಲ್ಲ ಹಳ್ದಿ ಚೇರು, ಹಾ ಹಾ ಹಾ. ನೋಡಿ ಇದೆಲ್ಲ ಹಳ್ದಿ ಚೇರು, ಹಳ್ದಿ ಟಪ್ಪು, ಓಕೆ ನೋಡಿ ಕಳಶ, ಲೋಟಸ್ಸು, ನಿಮ್ಗೆ ಇದೆಲ್ಲ ರೆಂಟಲ್ ಸಿಗುತ್ತೆ. ಓಕೆ. ಸರ್ ಇದು ನೈಟ್ ಹೊತ್ತಂದ್ರೆ ನಿಮ್ಗೆ ತುಂಬಾ ಇನ್ನೂ ಚೆನ್ನಾಗಿ ಕಾಣುತ್ತೆ, Okay, ಲೈಟಿಂಗ್ okay. ಇರುತ್ತೆ. ಹೌದು ಸರ್. ಸರ್ ಇದು ಸ್ಮಾಲ್ ಒನ್, Okay. 8 ಮೆಂಬರ್ಸ್ ವರ್ಗೂ ಇರ್ಬೋದು. ಇದು ಸ್ಮಾಲ್ ಒನ್ ಪ್ರೈವೇಟ್ ಥಿಯೇಟರು. ಓಕೆ. ಓ ಸೂಪರ್ ಸರ್. ಇಲ್ಲಿ ನೋಡ್ತಾ ಇರ್ಬೋದು ನೀವು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್. ಸೊ ಫುಲ್ ಆಲ್ರೆಡಿ ಸೆಟಪ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸರ್ ಇದು ಸ್ಮಾಲ್ ಒನ್, ಓಕೆ. ಸ್ಮಾಲ್ ಒನ್ ಕೆಫೆ. ಸೊ ಇದು ಎಷ್ಟು ಜನ ಕೆಪಾಸಿಟಿ ಸರ್? 8 ಮೆಂಬರ್ಸ್ ವರ್ಗೂ ಇರ್ಬೋದು, 8 8 or members. 10 ಮೆಂಬರ್ಸ್ ವರ್ಗೂ ಇರ್ಬೋದು. ಹಾ ಹಾ ಹಾ. ಇದು ನಿನ್ನೆ ಒಂದು ಫಂಕ್ಷನ್ ಇತ್ತು, ಓಕೆ. ಬರ್ಡೇದು. ಹಾ ಹಾ ಹಾ. ನೋಡಿ ಅವ್ರಿಗೋಸ್ಕರ ಈ ಥೀಮ್ ಮಾಡಿದೀವಿ. ಓಕೆ. ಇದು ಥೀಮು ಒಂದೇ ತರ ಇರಲ್ಲ, ಹಾ. ಚೇಂಜ್ ಆಗ್ತಾ ಇರುತ್ತೆ. Okay. ಮಂತ್ಲಿ ಒಂದ್ಸತಿ ಚೇಂಜ್ ಆಗ್ತಾ ಇರುತ್ತೆ. ಅಕಸ್ಮಾತ್ ಏನಾದ್ರು ನಿಮ್ಗೆ ಪರ್ಟಿಕ್ಯುಲರ್ ಆಗಿ ನಮ್ಗೆ ಇದೇ ಬೇಕು ಅಂತ ಅಂದ್ರೆ ಓಕೆ, ಕಲರ್ ಅವ್ರಿಗೆ ಯಾವ ಕಲರ್ ಥೀಮ್ ಬೇಕೋ ಅದನ್ನು ನೀವು ಅರೇಂಜ್ ಮಾಡ್ಕೊಡ್ತೀವಿ. ಓಕೆ. ಇದು ಪ್ರೈವೇಟ್ ಥಿಯೇಟರು, Okay. ಮತ್ತೆ ಸ್ಕ್ರೀನಿಂಗು ಅವೈಲೇಬಲ್ ಇರುತ್ತೆ. ನೆಟ್ಫ್ಲಿಕ್ಸ್ ಓಕೆ, ಆಗಿರ್ಬೋದು. ಲೈಟ್ ಆಫ್ ಮಾಡ್ತೀನಿ ನೋಡಿ ಒಂದ್ಸಲ. ಸರ್ ಅದು ಆಫ್ ಮಾಡಿ ಹಂಗೆ.
ಇಲ್ಲಿ ನೋಡ್ತಾ ಇರ್ಬೋದು ಪ್ರೈವೇಟ್ ಸ್ಕ್ರೀನಿಂಗ್ ಕೂಡ ಇದೆ. ಸರ್ ಇದರಲ್ಲಿ ಹಾ ಸರ್. ಅಮೆಝಾನು, ನೆಟ್ಫ್ಲಿಕ್ಸು, ನಿಮ್ಗೆ ಯಾವ ಮೂವಿ ಬೇಕೋ ನಿಮ್ಗೆ ಅದು ಹಾಕೊಳ್ಬೋದು. ಓಕೆ, ಆ ಲಿಸ್ಟ್ ಅಲ್ಲಿ ಯಾವ್ಯಾವ ಮೂವಿ ಯಾವ್ಯಾವ ಇರುತ್ತೋ movie ಅದು ಇರುತ್ತೋ ಯಾವ್ದು ಅದನ್ನ ಇಷ್ಟಪಡ್ತಾರೋ ಅವನ್ನ ಪ್ಲೇ ಮಾಡ್ತೀರಾ? ಹೌದು. ಸರ್ ಇನ್ನ ಈ ಒಂದು ಸ್ಕ್ರೀನಿಂಗ್ಗೆ ಓಕೆ ಸೊ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್? ಸರ್ ಇದು ಬಂದು ಹಾ. 500 ರುಪೀಸು ಪರ್ ಪರ್ಸನ್? ಪರ್ ಪರ್ಸನ್ ಅಲ್ಲ, ಮತ್ತೆ? ಫ್ಯಾಮಿಲಿ, ಒಂದ್ ಫ್ಯಾಮಿಲಿ. Okay, one family. ಹಾ. ಒಂದ್ ಮಗು ಆಗಿರ್ಬೋದು, 2 ಮಗು ಆಗಿರ್ಬೋದು. ಸರ್ 500 ರುಪೀಸ್ ಒಂದ್ ಫ್ಯಾಮಿಲಿಗೆ, ಒಂದ್ family ಗೆ. ಒಂದು ಗಂಡ ಹೆಂಡತಿ ಮತ್ತೆ ಗಂಡ ಮಗು, ಹೆಂಡ್ತಿ, ಒಂದ್ ಮಗುನೋ ಮಗು, ಎರಡು ಮಗುನೋ, ಮಗು ಆಗಿರ್ಬೋದು. ಅವ್ರಿಗೆ ಈ ಒಂದು ಪ್ಲೇಸ್ ರೆಂಟ್ ಬಂದು 500. 500 ರುಪೀಸ್. ಅಕಸ್ಮಾತ್ ಇನ್ನೂ ಒಂದಿಬ್ರು ಎಕ್ಸ್ಟ್ರಾ ಬಂದ್ರು ಅವ್ರ ಕಡೆ, ಪರ್ ರೇಟ್ ಬಂದು 250 ರುಪೀಸ್ ಚಾರ್ಜ್ ಆಗುತ್ತೆ. ಓಕೆ 500 ಪ್ಲಸ್ 250 ಪರ್ ಹೆಡ್. ಪರ್ ರೇಟ್ಗೆ. ಓಕೆ ನೀವು ಅಲ್ಲಿ ಒಂದ್ 5 ಮೆಂಬರ್ಸ್ ಏನಾದ್ರು ಬರ್ತೀರಾ ಅಂತ ಅಂದ್ರೆ 250 ಇಂಟು 5. ಓಕೆ, ಅಡಿಷನಲ್ ಫ್ಯಾಮಿಲಿ Additional. ಬಿಟ್ಟು 5 ಮೆಂಬರ್ಸ್ ಹೌದು, ಎಕ್ಸ್ಟ್ರಾ ಬಂದ್ರೆ. ಹೌದು. ಮತ್ತೆ ಕೇಕು ಪ್ರೊವೈಡ್ ಇರುತ್ತೆ. ಓಕೆ, ಅದೆಲ್ಲ ಅಡಿಷನಲ್ ಕಾಸ್ಟ್ ಅಲ್ಲ? ಅದೆಲ್ಲ ಅಡಿಷನಲ್. ಓಕೆ, ಕೇಕ್ ಆಗಿರ್ಬೋದು, ಸ್ನಾಕ್ಸ್, ಚಾಟ್ಸ್, ನಿಮ್ಗೆ ಏನೇ ಇದ್ರು ಬಿಫೋರ್ ಹೇಳ್ಬೇಕು. ಓಕೆ, ಸೊ ಅದನ್ನೆಲ್ಲ ನೀವು ಅರೇಂಜ್ ಮಾಡ್ಕೊಡ್ತೀರಾ, ಬಟ್ ಹೌದು. ಅದೆಲ್ಲ ಅಡಿಷನಲ್ ಕಾಸ್ಟ್ ಹೌದು, ಆಗುತ್ತೆ. ಅಡಿಷನಲ್ ಕಾಸ್ಟ್ ಆಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಈ ಥೀಮ್ ಏನಿದೆ ಇದು ರೀಸೆಂಟ್ ಆಗಿ ಒಂದು ಫಂಕ್ಷನ್ ಆಗಿತ್ತು, ಬರ್ಡೇ ಫಂಕ್ಷನ್. ಸೊ ಹಾಗಾಗಿ ಈ ಥೀಮ್ ಮಾಡಿದ್ದಾರೆ. ಅಕಸ್ಮಾತ್ ನಿಮಗೆ ಯಾವ ಕಲರ್ ಬೇಕೋ, ಯಾವ ಥೀಮ್ ಬೇಕೋ ಅದನ್ನ ಕೇಳಿದ್ರೆ ಅದನ್ನ ಕೂಡ ಅವ್ರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಇದು ಸ್ಮಾಲ್ ಥಿಯೇಟರ್. ಓಕೆ, ನಿಮ್ಗೆ ಇದರಲ್ಲಿ ಒಂದು 8 ಮೆಂಬರ್ಸ್ ವರ್ಗು ಅಂತ ಹೇಳಿದೆ. ಹಾ ಹಾ, ಇನ್ನೊಂದು ಬಿಗ್ ಥಿಯೇಟರ್ ಇದೆ, ಓಕೆ, ಬಿಗ್ ಕೆಫೆದು. ಹಾ. ಅದು ಒಂದು 20 ಮೆಂಬರ್ಸ್ ವರ್ಗು ನಿಮ್ಗೆ ಅವೈಲಬಲ್ ಇದೆ. ಬನ್ನಿ ಅದು ತೋರಿಸ್ತೀನಿ. ಓಕೆ ಸರ್. ಸರ್ ನಾನು ಅವಲ್ಲೇ ಹೇಳ್ದಂಗೆ ಆಂಗಲ್ಸ್ ಎಲ್ಲ ಮೇಲ್ ಸಿಗುತ್ತೆ ಅಂತ ತೋರಿಸಿದ್ನಲ್ಲ, ಹಾ ಹಾ ಹಾ, ನೋಡಿ ಇದೇನೆ Okay. ಸ್ಕ್ವೇರ್ ಆಂಗಲ್, ಯು ಆಂಗಲ್, ಓಕೆ, ಮತ್ತೆ 8x8 ಆಂಗಲ್, ಹಾ ಹಾ ಹಾ, ಮತ್ತೆ ಸ್ಕ್ವೇರ್ ಆಂಗಲ್. ನೋಡಿ ಇದೆಲ್ಲ ರೆಂಟಲ್ ಸಿಗುತ್ತೆ. ನೋಡಿ ಓಕೆ, ವಿತೌಟ್ ಫ್ಲವರ್ ಡೆಕೋರೇಷನ್ ನಿಮ್ಗೆ ಪ್ಲೈನ್ ಆಂಗಲ್ಸ್ ಕೂಡ ರೆಂಟ್ ಸಿಗುತ್ತೆ. ಇದು ಟ್ರಯಾಂಗಲ್, ಓಕೆ, ಅದೇ ಹಳದಿ ಫಂಕ್ಷನ್ ಗೆ. ಹಾ ಹಾ, ನೋಡಿ ಇದು ನಿಯಾನ್ ಲೈಟ್, ಸೆಲ್ಫಿ ಬೂತ್ ಗೆ. ಓಕೆ, ನೋಡಿ ಇದೆ. ಮತ್ತೆ ಲೋಟಸ್ ಅಲ್ಲೂ ತುಂಬಾ ವೆರೈಟೀಸ್ ಅಂತ ಹೇಳಿದ್ನಲ್ಲ, ಹಾ, ನೋಡಿ ಇದು 2 ಕಲರ್ ಇದೆ. ಓಕೆ, ಮತ್ತೆ ಇದೊಂದು ಸ್ಪೆಷಲ್ ಲೋಟಸ್ ಅಂತ ಹೇಳಿದ್ನಲ್ಲ, ಪಿಂಕ್ ಅಲ್ಲಿ. ಹಾ, ನೋಡಿ ಇದೊಂದಿದೆ. ಓಕೆ, ಸೊ ಇದೆಲ್ಲ ನಿಮ್ಗೆ ರೆಂಟ್ ಎಲ್ಲ ಸಿಗ್ತದೆ? ರೆಂಟಲ್ ಸಿಗುತ್ತೆ ನಿಮ್ಗೆ. ಓಕೆ, ಸರ್ ಇದು ಲ್ಯಾಂಪ್ ಲೈಟ್ಸ್, ಲ್ಯಾಂಪ್ ಗೆ ಯೂಸ್ ಮಾಡ್ತಾರೆ. ಹಾ ಹಾ ಹಾ, ಮತ್ತೆ ಇದು ಕ್ಯಾಂಡಲ್ ಲೈಟ್, ಓಕೆ, ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡೋದು. ಓಕೆ, ಮತ್ತೆ ಈ ತರ ಬಿಗ್ ವಾಸಸ್, ಹಾ ಹಾ, ಮತ್ತೆ ಇನ್ನೂ ಒಳಗಡೆ ಆಂಗಲ್ಸ್ ಎಲ್ಲ ಇದೆ. ಓಕೆ, ಸರ್ ಇದು ನಮ್ದೊಂದು ಚಿಕ್ಕ ಗೋಡನು. ಓಕೆ, ನೋಡಿ ಇದು ಕಳಶ, ಹಾ ಹಾ, ಹಳದಿ ಫಂಕ್ಷನ್ ಯೂಸ್ ಮಾಡ್ತಾರಲ್ಲ ಅದು. ಓಕೆ, ನೋಡಿ ಸ್ಮಾಲ್ ಆರ್ಟ್ಸ್ ಅಂತ ಹೇಳಿದ್ನಲ್ಲ, ಹಾ ಹಾ, ಅದೇನೆ. ಓಕೆ, ಇದೆಷ್ಟು ಸೈಜ್ ಸರ್? ಯಾವ ಸೈಜ್? 3x3 ಬರುತ್ತೆ. 3x3. ನೋಡಿ ಇದೆಲ್ಲ ವಾಸಸ್, ಇದು LED ವಾಸಸ್, ಓಕೆ, ಆ ಕಡೆ ಈ ಕಡೆ ಇಡಕ್ಕೆ. ಹಾ ಹಾ, ಮತ್ತೆ ಇದು ಮ್ಯಾಟ್. ಓಕೆ, ಮ್ಯಾಟ್ ನು ರೆಂಟ್ ಕೊಡ್ತೀರಾ? ಹೌದು, ಓಕೆ, ಗ್ರೀನ್ ಮ್ಯಾಟ್ ಆಗಿರ್ಬೋದು, ಕಾರ್ಪೆಟ್, ರೆಡ್ ಕಾರ್ಪೆಟ್ ಆಗಿರ್ಬೋದು. ಹಾ ಹಾ, ನೋಡಿ ಇದು ಹಳದಿ ಆರ್ಚ್ ಗೆ, ಓಕೆ, ಹಳದಿ ಫಂಕ್ಷನ್ ಗೆ, ಹಳದಿ ಫಂಕ್ಷನ್ ಗೆ. ಓಕೆ, ನೋಡಿ ಇದು ಕಳಶ, Okay. ನೇಮ್ ಬೋರ್ಡ್ ಸ್ಟ್ಯಾಂಡು, ಹಾ ಹಾ, ಬೀಮ್ಗಳು. ಓಕೆ, ನೋಡಿ ಇದೆಲ್ಲ ರೆಂಟಲ್ ಸಿಗುತ್ತೆ. ನಿಮ್ಗೆ ಥಿಯೇಟರ್ಗೆ ಏನಾದ್ರು ಬಂತು ಅಂದ್ರೆ ನಿಮ್ಗೆ ವಾಶ್ರೂಮು ಅವೈಲೇಬಲ್ ಇದೆ. ಓಕೆ, ಸರ್ ನಿಮ್ಗೆ 20 ಮೆಂಬರ್ಸ್ ದೊಡ್ಡ ಥಿಯೇಟರ್ ಅಂತ ಹೇಳಿದ್ನಲ್ಲ, ಹಾ ಸರ್, ಅದು ನಮ್ಮ ಇಲ್ಲಿ ಬೇಸ್ಮೆಂಟ್ ಅಲ್ಲೇ ಇದೆ. ಓಕೆ, ಇದೇ ನಮ್ದು ಓಕೆ, ಗೋಲ್ಡನ್ ಮೂಮೆಂಟ್ ಕೆಫೆ. ಓಕೆ, ಗೋಲ್ಡನ್ ಮೂಮೆಂಟ್ ಕೆಫೆ. ಇಲ್ಲಿ ನೋಡ್ತಾ ಇರ್ಬೋದು. ಮೇಕ್ ಸ್ಪೆಷಲ್ ಯುವರ್ ಮೂಮೆಂಟ್ಸ್ ಲೈಕ್ ದಿಸ್. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ತರ ಈವೆಂಟ್ಸ್ಗಳು ಮಾಡ್ಕೊಬೋದು ನೀವು ಬಂದು. ಸೊ ಬನ್ನಿ ಒಳಗಡೆ ಹೋಗಿ ನೋಡ್ಬಿಡೋಣ. ಹ್ಞೂ ಸರ್, ಇದು ತುಂಬಾ ದೊಡ್ಡದಾಗೆ ಇದೆ. ಹೌದು ಸರ್. ಸೊ ಅಲ್ಲಿ ನಾವು ನೋಡಿದ್ದು ಬಂದು ಈ ರೆಡ್ ಕಲರ್ ರೋಸ್ ಥೀಮ್ ಇತ್ತು. ಸೊ ಇಲ್ಲಿ ಒಂದು ಡಿಫ್ರೆಂಟ್ ಥೀಮ್ ಅಲ್ಲಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಕಾನ್ಸೆಪ್ಟ್ ನಿಮ್ಗೆ ಎಲ್ಲೂ ಇಲ್ಲ. ಹಾ, ನಿಮ್ಗೆ ಎಲ್ಲಾ ಕಡೆ ನೀವು ಎಲ್ಲಾ ಥಿಯೇಟರ್ ನೋಡಿರ್ಬೋದು, ಹಾ, ಅದೆಲ್ಲ ಬರೀ ಬಲೂನ್ ಡೆಕೋರೇಷನ್ ಅಷ್ಟೇ ಇರ್ತವೆ. ಹೌದೌದು. ನಮ್ದು ಇದು ಯೂನಿಕಾರ್ನ್ ಆಗಿ ಮಾಡಿರೋದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಡಿಫ್ರೆಂಟ್ ಆಗಿರೋ ಥೀಮ್ ಇದು. ಆಮೇಲೆ ಇದು ಸ್ಕ್ರೀನ್ ನೋಡಿ, ಇದು ಹಾಗೆ ಈ ಸ್ಪೇಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಅಲ್ಲಿ ತನಕ ಇದೆ. ಆರಾಮಾಗಿ 20 ರಿಂದ 25 ಜನ ಹಾ ಸರ್, ತಗೊಬೋದು ಸರ್, ಕೆಪಾಸಿಟಿ ಇದೆ. ಇದೆ ಸರ್. ಈ ಥೀಮ್ ಇದೆಯಲ್ಲ, ಇದು ಏನು ಹೀಗೆ ಇರಲ್ಲ. Okay. ಮಂತ್ಲಿ ಒಂದ್ಸತಿ ಇದು ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಅಕಸ್ಮಾತ್ ನೀವೇನಾದ್ರು ಬೇಕು, ಪರ್ಟಿಕ್ಯುಲರ್ ಆಗಿ ಇದೇ ತರ ಬೇಕು ಅಂತ ಅಂದ್ರೆ ಓಕೆ, ಕಸ್ಟಮೈಸ್ ಮಾಡ್ಕೊಡ್ತೀವಿ. ಓಕೆ, ಇದನ್ನು ಕೂಡ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಅದಕ್ಕೇನು ಅಡಿಷನಲ್ ಅಮೌಂಟ್ ಇಲ್ಲ ಅಲ್ಲ ಸರ್? ಇಲ್ಲ ಇಲ್ಲ, ಅದು ಅಡಿಷನಲ್ ಇರುತ್ತೆ. ಹೌದಾ? ಯಾಕಂದ್ರೆ ಇದು ಪರ್ಮನೆಂಟ್ ಇರುತ್ತೆ. ಹಾ ಹಾ ಹಾ, ನೀವ್ ಬೇಕಾಗಿರೋದ್ ಕೇಳ್ತೀವಿ ಅಂತ ಅಂದ್ರೆ ಓಕೆ, ಅಡಿಷನಲ್ ಇರುತ್ತೆ. ಓಕೆ ಸರ್. ಇನ್ನ ಈ ಒಂದು ಪ್ರೈವೇಟ್ ಥಿಯೇಟರ್ ಕಾನ್ಸೆಪ್ಟ್ಗೆ ಪರ್ ಮೆಂಬರ್ಗೆ, ಪರ್ ಪರ್ಸನ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್? ಇದು 1000 ರುಪೀಸ್. ಇದು ಸೇಮ್ ಫ್ಯಾಮಿಲಿಗ? ಫ್ಯಾಮಿಲಿ ಮೆಂಬರ್ಸ್ಗೆ. ಓಕೆ, ಫ್ಯಾಮಿಲಿಲಿ ಮಕ್ಕಳು. ಓಕೆ, 3 ಜನ ಇರ್ಬೋದು, 5 ಜನ ಇರ್ಬೋದು. ಹೌದು, ಅವ್ರಿಗೆ 1000 ರುಪೀಸ್ 1000 rupees ಫರ್ ಫ್ಯಾಮಿಲಿ. ಪರ್ ರೇಟ್ ಗೆ 300 ರುಪೀಸ್ ಚಾರ್ಜಸ್. ಓಕೆ, ಅಡಿಷನಲ್ 300 ರುಪೀಸ್ ಪರ್ ಪರ್ಸನ್. ಹೌದು. ಓಕೆ, ಮತ್ತೆ ಕೇಕು ಮತ್ತೆ ಅದೆಲ್ಲ ಸಪರೇಟ್ ಇರುತ್ತೆ, ಅವೈಲೇಬಲ್ Okay. ಸಿಗುತ್ತೆ, ಹಾ, ಸಪರೇಟ್ ಇರುತ್ತೆ. ಸೊ ಇಲ್ಲೂ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ನಿಮ್ಗೆ ಸ್ಕ್ರೀನಿಂಗ್ ಇದೆ.
ಸೊ ಯಾವ್ದಾದ್ರು ಮೂವೀಸ್ ಅವೈಲೇಬಲ್ ಇದ್ರೆ ಆನ್ಲೈನ್ ಅಲ್ಲಿ ನೆಟ್ಫ್ಲಿಕ್ಸ್ ಅಥವಾ ಅಮೆಝಾನ್ ಅಲ್ಲಿ, ಸೊ ಅದನ್ನ ಕೂಡ ಅವರು ಪ್ಲೇ ಮಾಡ್ತಾರೆ. ನೀವು ಫ್ಯಾಮಿಲಿ ಜೊತೆ ಬಂದು ಸೆಲೆಬ್ರೇಷನ್ ಮಾಡಿಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ನಿಮ್ಗೆ ಇದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಸೆಲ್ಫಿ ಕೊಟ್ಟಿದೀವಿ ಎರಡು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸೆಲ್ಫಿ ಸೆಕ್ಷನ್ ಕೂಡ ಇದೆ. ಸೊ ಇಲ್ಲಿ ನಿಂತ್ಕೊಂಡು ನೀವು ಸೆಲ್ಫಿ ಕೂಡ ತಕೊಬಹುದು. ಹಾಗೆ ಸರ್ ಡಿಜೆನ್ ಇದೆ ಅಲ್ವಾ ಸರ್ ಇಲ್ಲಿ? ಹಾ, ಡಿಜೆ ಇದೆ. ಓಕೆ, ಮಕ್ಳಿಗೆ ಆಡ್ಲಿಕ್ಕೆ ಡಿಜೆ. ಸರ್ ಪ್ಲೇ ಮಾಡಿ ಸರ್ ಹಂಗೆ. ಸೊ ನಿಮ್ಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸೋಫಾಸ್ ಕೂಡ ಇದೆ. ಅಡಿಷನಲ್ ಆಗಿ ಜಾಸ್ತಿ ಜನ ಬಂದ್ರೆ ಅವ್ರಿಗೆ ಚೇರ್ ಕೂಡ ಇದೆ. ಸರ್ ಇಲ್ಲಿ ಇನ್ನ ಒಂದು 20 ಜನ 25 ಜನ ಬರ್ತಾರೆ ಅಂದ್ರೆ ಅವರಿಗೆ ಅಡಿಷನಲ್ ಆಗಿ ಡಿಸ್ಕೌಂಟ್ ಏನಾದ್ರು ಇದೆಯಾ ಸರ್? ನಿಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಓಕೆ, ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೇನೆ. ಓಕೆ, ನೋಡಿದ್ರಲ್ಲ. ಸೊ ಅಕಸ್ಮಾತ್ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ, ಬರ್ಡೇ ಇಲ್ಲ ಆನಿವರ್ಸರಿ ಇಲ್ಲ ಅಂದ್ರೆ ಬ್ರೈಟ್ ಟು ಬಿ, ಗ್ರೂಮ್ ಟು ಬಿ, ಆ ತರ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ, ಸೊ ನೀವು ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಬಹುದು. ಅಕಸ್ಮಾತ್ ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದ್ರೆ ಅಡಿಷನಲ್ ಆಗಿ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಬಂದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಈ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅಕಸ್ಮಾತ್ ನೀವೇನಾದ್ರು ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗಿದೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಬ್ಯಾಕ್ ಗ್ರೌಂಡ್ ಏನಾದ್ರು ಚೇಂಜ್ ಮಾಡಬೇಕು, ಥೀಮ್ ಏನಾದ್ರು ಬೇರೆ ಬೇಕು ಅಂತಂದ್ರೆ ಅದನ್ನು ಕೂಡ ಮಾಡ್ಕೊಡ್ತಾರೆ. ಸೊ ಮಿಸ್ ಮಾಡದೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನ ತಗೊಳ್ಳಿ. ನೋಡಿ, ಈ ಪ್ರೈವೇಟ್ ಥಿಯೇಟರ್ಗೆ ಎಸಿ ಕೂಡ ಅವೈಲೇಬಲ್ ಇದೆ. ಓಕೆ, ವಿತ್ ಎಸಿ ಬರುತ್ತೆ. ಎಸಿನೂ ಇದೆ ಸರ್. ಈ ಕೆಫೆಗೆ ಎರಡು ಕಾಂಪ್ಲಿಮೆಂಟರಿ ಆಗಿ ಸೆಲ್ಫಿ ಬೂತ್ ಕೊಟ್ಟಿದೀವಿ. ಒಂದು ವಿಂಗ್ಸ್ ಒಂದು, ಮತ್ತೆ ಇದೊಂದಿದೆ ಸೋಫಾ. ಓಕೆ, ಇದು ಫ್ಯಾಮಿಲಿ ಬೇಕಾದ್ರೆ ಕುತ್ಕೊಂಡು ಫೋಟೋಸ್ ತಗೊಬಹುದು. ಓಕೆ, ಎರಡು ಕಾಂಪ್ಲಿಮೆಂಟರಿ ಆಗಿ ಕೊಟ್ಟಿದೀವಿ. ಹಾ. ಮತ್ತೆ ಇದು ಸ್ಮೋಗು ಇದೆ. ಓಕೆ, ಡಿಜೆಗೆ ಸ್ಮೋಗು ಇದೆಲ್ಲ ಕಾಂಪ್ಲಿಮೆಂಟರಿ ಆಗಿ ಕೊಟ್ಟಿದೀವಿ. ಓಕೆ, ಡಿಜೆಗೆ ಸ್ಮೋಕ್ ಬರುತ್ತಲ್ಲ, ಅಡಿಷನಲ್ ಚಾರ್ಜಸ್ ಏನಿಲ್ಲ, ಓಕೆ, ವಿತ್ ಇನ್ಕ್ಲೂಡಿಂಗ್ ಆಗಿರುತ್ತೆ. ಓ ವಿತ್ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದು. ಇನ್ಕ್ಲೂಡಿಂಗ್ ಸೊ ಆಗಿರುತ್ತೆ. ಒಂದ್ಸಲ ಅದು ಮಾಡಿ ಸರ್, ಸ್ಮೋಕ್ದು. ಓಕೆ, ಈ ಸ್ಮೋಕ್ ಇಂದ ಏನು ಎಫೆಕ್ಟ್ ಏನಾಗಲ್ಲ. ಓಕೆ, ನೋಡಿದ್ರಲ್ಲ, ಈ ಪ್ರೈವೇಟ್ ಥಿಯೇಟರ್ ಕಾನ್ಸೆಪ್ಟ್ ಅಲ್ಲಿ ಬರೀ ನಿಮ್ಗೆ ಕೇಕ್ ಕಟಿಂಗ್ ಮಾಡ್ಕೊಂಡು ಹೋಗೋದು, ಫಿಲಮ್ ನೋಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಸೊ ಡಿಜೆ ಕೂಡ ಅವೈಲೇಬಲ್ ಇದೆ. ಸೊ ಅದಕ್ಕೆ ನೀವು ಬರ್ಬೇಕಾಗಿರೋದು ಗೋಲ್ಡನ್ ಮೂವ್ಮೆಂಟ್ ಕೆಫೆ. ಸೊ ಇದ್ರ ಎಕ್ಸಾಕ್ಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಒಂದು ಥಿಯೇಟರ್ ನ ಬುಕ್ ಕೂಡ ಮಾಡ್ಕೊಬಹುದು. ನೋಡಿದ್ರಲ್ಲ, ಬ್ಯಾಕ್ ಗ್ರೌಂಡ್ ಆರ್ಚಸ್ ಆಗ್ಲಿ, ಇಲ್ಲ ವಾಸಸ್ ಆಗ್ಲಿ, ಈ ತರ ಸೋಫಾಸು, ಚೇರ್ಸು, ಹಾಗೆ ಈ ತರ ಸ್ಪೀಕರ್ಸು, ಇಲ್ಲಾಂದ್ರೆ ಈ ನೇಮ್ ರಿಲೀವ್ ಮಾಡೋದಕ್ಕೆ ಈ ತರ ಐಟಮ್ಸು, ಅಷ್ಟೇ ಅಲ್ಲ ಬರ್ಡೇ ಡೆಕೋರೇಟಿವ್ ಐಟಮ್ಸ್ ಕೂಡ ಅವರು ರೆಂಟ್ ಕೊಡ್ತಾರೆ. ಹಾಗೆ ರೀಸೆಂಟ್ ಆಗಿ ಅವರು ಕೆಫೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. 8% ಆಗ್ಲಿ, ಚಿಕ್ಕದು ಇಲ್ಲಾಂದ್ರೆ ದೊಡ್ಡದು 20 ರಿಂದ 25 ಮೆಂಬರ್ ಕೆಪಾಸಿಟಿ ಇರುವಂತ ಕೆಫೆ ಕೂಡ ಇದೆ. ಅದು ಕೆಫೆಲಿ ನಿಮ್ಗೆ ವಿತ್ ಎಸಿ, ಡಿಜೆ, ಮ್ಯೂಸಿಕ್, ಮೂವಿ ಸ್ಕ್ರೀನಿಂಗು. ಸೊ ನೀವೆಲ್ಲೂ ಡಿಜೆ ಕೇಳಿರಲ್ಲ ಪ್ರೈವೇಟ್ ಸ್ಕ್ರೀನಿಂಗ್ ಅಲ್ಲಿ, ಇವ್ರ ಹತ್ರ ಡಿಜೆ ಕೂಡ ಇದೆ ವಿತ್ ಸ್ಮೋಕು. ಸೆಲ್ಫಿ ಬೂತ್ ಅಥವಾ ಫೋಟೋ ಬೂತ್ ಕೂಡ ಅವೈಲೇಬಲ್ ಇದೆ. ಸೊ ಇದಕ್ಕೆ ನೀವು ಬರ್ಬೇಕಾಗಿರೋದು ಶ್ರೀ ಕೃಷ್ಣ ಈವೆಂಟ್ ಮ್ಯಾನೇಜ್ಮೆಂಟ್, ಹಾಗೆ ಪ್ರೈವೇಟ್ ಸ್ಕ್ರೀನಿಂಗ್ ಗೆ ಗೋಲ್ಡನ್ ಮೂವ್ಮೆಂಟ್ ಕೆಫೆ ಅಂತ. ಸೊ ಇದೆರಡರದ್ದು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಆಗ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಏನಾದ್ರೂ ಡೀಟೇಲ್ಸ್ ಬೇಕಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅವ್ರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋ ಅಲ್ಲಿವರೆಗೂ ಧನ್ಯವಾದಗಳು.